ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಪಾದಕ್ಕೆ ಶರಣು ಶರಣಾರ್ಥಿ. ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 95ರಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಡಾಕ್ಟರ್ ಸರ್ವಮಂಗಳ ಕಲಿವಾಳ ಅವರು ನಡೆಸಿಕೊಡಲಿಕ್ಕೆ ಅವರಲ್ಲಿ ವಿನಂತಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು ಜೇನುತುಪ್ಪ ಸುರಿದೊಡೆ, ಆಕಳ ಹಾಲ ನೆರೆದು ಜೇನುತುಪ್ಪ ಸುರಿದೊಡೆ, ಕಹಿಯಾಗಬಲ್ಲದು ಸಿಹಿಯಾಗಬಹುದೇ, ಕಹಿಯಾಗಬಲ್ಲದು ಸಿಹಿಯಾಗಬಹುದೇ, ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ. ಶಿವ ಶರಣರಲ್ಲದವರ ಕೂಡಿ ನಡೆಯಲಾಗದು, ಶಿವ ಶರಣರಲ್ಲದವರ ಕೂಡಿ ನಡೆಯಲಾಗದು, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು ಜೇನು ತುಪ್ಪ ಸುರಿದೊಡೆ, ಆಕಳ ಹಾಲ ನೆರೆದು ಜೇನು ತುಪ್ಪ ಸುರಿದೊಡೆ, ಕಹಿಯಾಗಬಲ್ಲದು ಸಿಹಿಯಾಗಬಹುದೇ, ಕಹಿಯಾಗಬಲ್ಲದು ಸಿಹಿಯಾಗಬಹುದೇ, ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಬೇವಿನ ಬೀಜವ ಬಿತ್ತಿ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟ ಡಾಕ್ಟರ್ ಕಲಿವಾಳ ಅಮ್ಮವರಿಗೆ ಶರಣು ಶರಣಾರ್ಥಿ. ಬಂಧುಗಳೇ, ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 95ರಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ಉರಿ ಉರಿ ಬಿಸಿಲು. ಈ ಬಿಸಿಲಿನಲ್ಲಿ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಅಖಂಡವಾಗಿ 95 ಅಂದರೆ ಇನ್ನೇನು 100ಕ್ಕೆ ಹತ್ತಿರ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಅಖಂಡವಾಗಿ ಪ್ರತಿ ಶನಿವಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಚನ್ನಬಸವೇಶ್ವರರ ಸಂಪಾದನೆ ಮುಂದುವರಿತಾ ಇದೆ. 95ನೇ ಸಂಚಿಕೆಯಲ್ಲಿ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಇದರ ಚಿಂತನೆಗೆ ಹುಷಾರಿಲ್ಲದರೂ ಸಹಿತ ಆಗಮಿಸಿರತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ CSI ಕಾಲೇಜಿನ ಪ್ರಾಧ್ಯಾಪಕರು, ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ವೀಕ್ಷಕರ ಪರವಾಗಿ, ಬಸವ ಸಮಿತಿ ಬಸವ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಎಂದಿನಂತೆ ಪ್ರತಿ ಶನಿವಾರ ತಾವು ಎಲ್ಲ ಆಗಮಿಸಿ ಈ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಶರಣೆಯರಿಗೆ ಶರಣು ಶರಣಾರ್ಥಿ. ಅದೇ ರೀತಿ ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಪ್ರಪಂಚದೆಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಶೂನ್ಯ ಸಂಪಾದನೆಯ 95ನೇ ಅನುಭವ ಮಾಲಿಕೆ 95ನೇ ಸಂಚಿಕೆ ಇಲ್ಲಿ ಆಲಿಸಲು ಬಂದಂಥ ಎಲ್ಲ ಹಿರಿಯರಿಗೆ, ಮಾತೆಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡತಕ್ಕಂಥ ಸರ್ವರಿಗೂ ನನ್ನ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳು. ಈಗಿನ್ನೂ ನಾವು ಚನ್ನಬಸವೇಶ್ವರ ಸಂಪಾದನೆಯಲ್ಲಿ ಮುಂದುವರಿತಾ ಇದ್ದೇವೆ. ಈ ಸಂಪಾದನೆಯ ಒಂದು ವಿಶೇಷತೆ ಅಂದರೆ, ಇಲ್ಲಿ ಮುಖ್ಯವಾಗಿ ಚನ್ನಬಸವಣ್ಣವರು, ಪ್ರಭುದೇವರು ಮತ್ತು
ಬಸವಣ್ಣನವರು, ಅವ್ರ ಜೊತೆಗೆ ಇನ್ನುಳಿದ ಎಲ್ಲ ಶರಣರು ಸೇರಿದ್ದಾರೆ. ಅಲ್ಲಿ ಸಿದ್ದರಾಮೇಶ್ವರ ಇದ್ದಾರೆ, ಕಿನ್ನರಿ ಬೊಮ್ಮಯ್ಯನವರು ಇದ್ದಾರೆ, ಹಡಪದಪ್ಪಣ್ಣವರು ಇದ್ದಾರೆ, ಎಲ್ಲ ಶರಣರು ಅಲ್ಲಿ ಸೇರಿದ್ದಾರೆ. ಅಲ್ಲಿ ಎಂಥ ಪ್ರಸಂಗ ಅಂದರೆ ಇದು ಬಸವಣ್ಣವ್ರ ಕುರಿತು ಅವ್ರ ಮಹಿಮೆ ಕುರಿತು ಪ್ರಭುದೇವರು ಹೇಳ್ತಾರೆ, ಚನ್ನಬಸವಣ್ಣವ್ರು ಹೇಳ್ತಾರೆ. ಪ್ರಭುದೇವರ ಕುರಿತು ಅವರ ಮಹಿಮೆಯ ಕುರಿತು ಬಸವಣ್ಣವ್ರು ಹೇಳ್ತಾರೆ. ಚನ್ನಬಸವಣ್ಣವ್ರ ಕುರಿತು ಅವರ ಮಹಿಮೆಯನ್ನು ಪ್ರಭುದೇವರು ಮತ್ತು ಬಸವಣ್ಣವ್ರು ಹೇಳ್ತಾರೆ. ಅದು ಹಾಗೆ ಮುಂದುವರಿತಾನೇ ಇದೆ. ಈಗ ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಪ್ರಭುದೇವರು ಚನ್ನಬಸವಣ್ಣವ್ರ ಕುರಿತು ಹೇಳಿದಂಥ ವಚನ ಹೀಗಿತ್ತು: ಕಾಯವಿಡಿದು ಹುಟ್ಟಿದಾತ ಕಾಲಾಗ್ನಿ ರುದ್ರನಾಗಿರಲಿ, ಅಥವಾ ಕಾಯವಿಡಿದು ಹುಟ್ಟಿದಾತ ಕಾಮಸಂಹಾರಿಯೇ ಆಗಿರಲಿ, ಕಾಯವಿಡಿದು ಹುಟ್ಟಿದಾತ ಆದ ಅನಾದಿ ಪರಮೇಶ್ವರನೇ ಆಗಲಿ, ಅರಿವು ಸಾಧ್ಯವಾಗದು ಆರಿಗೆಯು. ಅಂದರೆ ಈ ಶರೀರ ಹೊತ್ಕೊಂಡು ಬಂದವರಿಗೆ ಸಾಕ್ಷಾತ್ ಭಗವಂತನೇ ಈ ಭೂಮಿಗೆ ಶರೀರ ಹೊತ್ಕೊಂಡು ಬಂದಂದರೆ ಅದು ಅರಿವು ಅನ್ನೋದೇನಿದೆಯಲ್ಲ, ಮೂಲ ಅರಿವು, ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಭೌತಿಕ ಶರೀರ ಒಮ್ಮೆ ಸಾಕಾರ ರೂಪಕ್ಕೆ ಬಂದುಬಿಡ್ತಂದ್ರೆ ಅರಿವಿನ ಪ್ರಜ್ಞೆಯಲ್ಲಿ ಸ್ವಲ್ಪ ಮರೆ ಆಗ್ತದೆ ಅನ್ನುವಂಥ ಮಾತು. ಅಂಥದ್ರಲ್ಲಿ ಅಪವಾದಾತ್ಮಕವಾಗಿ ಎಕ್ಸೆಪ್ಷನಲಿ ಅಂತ ಕರಿತೀವಿ ನಾವು. ಎಕ್ಸೆಪ್ಷನಲಿ ಚನ್ನಬಸವಣ್ಣ, ನೀವೊಬ್ಬರು ಕಾಯವಿಡಿದು ಕಲ್ಪಿತವ ಹೊದ್ದೆನೆಂಬುದು ಕಾಣ ಬಂದಿತ್ತು ನೋಡ, ನಿಮ್ಮಲ್ಲಿ ಮಾತ್ರ ಆ ಅರಿವು ಮರೆಯಾಗಿಲ್ಲ. ಆ ಸಾಕ್ಷಾತ್ ಪರಶಿವ ಭಗವಂತ ಅವ್ರು ಯಾರೋ ದೇಹ ತೊಟ್ಟು ಬಂದರೂ ಅವರಿಗೆ ಅರಿವಿನ ಮರೆವೇ ಒಂದು ಸ್ವಲ್ಪ ಆದರೂ ಆಗುತ್ತೆ. ಆದರೆ ಚನ್ನಬಸವಣ್ಣವ್ರಿಗೆ ಅದು ಯಾವುದೂ ಮರೆವೇ ಇಲ್ಲ, ಅರಿವು ಭಾಳ ಜಾಗೃತ ಆಗಿದೆ ಅನ್ನುವಂಥ ಚನ್ನಬಸವಣ್ಣವ್ರ ವ್ಯಕ್ತಿತ್ವ ಕುರಿತು ಪ್ರಭುದೇವರು ಹೇಳಿರ್ತಾರೆ. ಆವಾಗ ಅವರು ತಕ್ಷಣಕ್ಕೆ ಈ ರೀತಿ ಉತ್ತರ ಕೊಟ್ಟರು: ಇಂತೂ ಶರೀರವಿಡದ ದಿವ್ಯಜ್ಞಾನಿ ನೀನೊಬ್ಬನೇ ಎಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಏನು ಹೇಳ್ತಾರೆ ಅಂದರೆ, ಕಾಯವಿಡಿದು ನಿಮ್ಮ ಕಂಡೆನೆಂದು. ನಾನು ಬೇರೆ ಏನು ಮಾಡಲಿಲ್ಲ, ಈ ಶರೀರ ಹೊತ್ಕೊಂಡು ಬಂದು ನಾನು ಬೇರೆ ಯಾವ ಭೌತಿಕ ಸುಖಕ್ಕೋಸ್ಕರವಾಗಿ ನಾನು ಏನೂ ಮಾಡಲಿಲ್ಲ. ಕಾಯ ಹೊತ್ಕೊಂಡು ಬಂದು ನಾನು ಏನು ಮಾಡೇನಂದ್ರೆ ನಿಮ್ಮನ್ನು ಕಂಡೇನಿ ಈ ಕಾಯದ ಮುಖಾಂತರ. ನಿಮ್ಮನ್ನು ಕಾಣಲಿಕ್ಕೆ ನನಗೆ ಸಾಧ್ಯ ಆಯಿತು. ನಿಮ್ಮನ್ನಂದರೆ ಗುಹೇಶ್ವರ ಪ್ರಭುದೇವರಿಗೆ ಹೇಳ್ತಾರೆ. ಪ್ರಭುದೇವರಿಂದ ಸಾಕ್ಷಾತ್ ಪರಾತ್ಪರ ವಸ್ತುವಿನ ಸ್ವರೂಪನೇ. ಅದಕ್ಕೆ ನಾನು ಈ ಶರೀರ ಹೊತ್ಕೊಂಡು ಬಂದ ಕಾರಣಕ್ಕಾಗಿ ಆ ಪರಾತ್ಪರ ವಸ್ತುವಿನ ಸಾಕಾರ ರೂಪದಲ್ಲಿ ನಿಂತಂಥ ಪ್ರಭುದೇವರು ನನಗೆ ಕಾಣಲಿಕ್ಕಾತು ಅನ್ನುವಂಥ ವಿನೂತ ಭಾವದಲ್ಲಿ ಅವ್ರು ಹೇಳಿರ್ತಾರೆ. ಅದಕ್ಕೆ ಅವರು ಕಾಯದಿಂದ ಲಿಂಗ ದರ್ಶನ, ಕಾಯದಿಂದ ಜಂಗಮ ದರ್ಶನ, ಕಾಯದಿಂದ ಪ್ರಸಾದ ಸಂಪತ್ತು, ಕೂಡಲ ಚೆನ್ನ ಸಂಗಯ್ಯ, ಕಾಯದಿಂದ ನಿಮ್ಮ ಕಂಡೆನು ಅನ್ನುವಂಥ ಮಾತನ್ನು ಅವರು ಶರೀರದ ಮಹತ್ವವನ್ನು ಅವ್ರು ಹೇಳ್ತಾರೆ. ಇಲ್ಲಿ ಶರೀರ ಬರೇ ಭೌತಿಕ ಸುಖಭೋಗಗಳಿಗೆ ಅಷ್ಟೇ ಬಂದಿಲ್ಲ ಇದು. ಅದಕ್ಕೆ ಹೇಳ್ತಾರೆ, ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯ ಇದು ಅಂತ ಹೇಳ್ತಾರೆ. ಇದು ಬರೇ ಕಾಯ ಅಲ್ಲ, ಇದು ಆ ಪರಾತ್ಪರ ವಸ್ತುವಿನ ಒಂದು ಪ್ರಸಾದ ರೂಪವಾಗಿ ಈ ಶರೀರ ನಮಗೆ ಬಂದೈತಿ ಅನ್ನುವಂಥ ಪ್ರಸಾದವನ್ನು ನಾವು ಹೆಂಗೆ ಕೆಡ್ಸಂಗಿಲ್ಲಲ್ಲ. ಯಾವುದ್ರ ಈಗ ಗುಡಿಗುಂಡಾರಗಳಿಗೆ ದೇವಸ್ಥಾನಗಳಿಗೆ ಒಯ್ದು ತೆಂಗಿನಕಾಯಿ ಹೊಡಿಸಿ ಹಣ್ಣು ಒಯ್ದು ನಾವು ಅದಕ್ಕೆ ಮುಟ್ಟಿಸಿದ ಮೇಲೆ ಅದು ಹಣ್ಣಾಗೋದಿಲ್ಲ, ಅದು ಕಾಯಿ ಆಗೋದಿಲ್ಲ, ಅದು ಪ್ರಸಾದ ರೂಪವಾಗಿ ನಾವು ತೊಗೊತೇವಲ್ಲ, ಅವಾಗ ಅದನ್ನು ಕಾಣೋ ರೀತಿಯೇ ಬೇರೆ. ನಾವು ಅದನ್ನು ಎಲ್ಲಿ ಚೆಲ್ಲಬಾರ್ದು, ಅದನ್ನು ಭಾಳ ಇದನ್ನು ಅದರದೇ ಆದಂಥ ಗೌರವ ಮತ್ತು ಅದಕ್ಕೆ ಒಂದು ಆ ರೀತಿಯಾಗಿ ಈ ಶರೀರವನ್ನು ಪ್ರಸಾದ ರೂಪವಾಗಿ ಗೌರವಿಸಬೇಕು ಅನ್ನುವಂಥ ಅರ್ಥದಲ್ಲಿ ಶರೀರವನ್ನೆಂದು ನಾವು ತುಚ್ಛವಾಗಿ ಕಾಣಬಾರದು. ಶರೀರ ಹೊತ್ಕೊಂಡು ಬಂದವರೆಲ್ಲರೂ ಕನಿಷ್ಠ ಅಂತ ಅನ್ಕೋಬಾರದು. ಈ ಶರೀರ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಾಗಿದೆ ಅಂತ ಅನ್ಕೋಬಾರದು. ಈ ಶರೀರ ಹೊತ್ಕೊಂಡು ಬಂದೇವೆ ಅಂದಮೇಲೆ ಒಂದಿಷ್ಟು ಅಜ್ಞಾನ ಅಹಂಕಾರಗಳು, ಹೌದಾ, ಆಮೇಲೆ ನಮ್ಮ ಭೌತಿಕ ಇಂದ್ರಿಯಗಳೇನು ಬರ್ತಾವಲ್ಲ, ಇಂದ್ರಿಯ ಸುಖ ಅಪೇಕ್ಷೆಗೆ ನಾವು ಬಯಸೋದು, ಇವೆಲ್ಲ ಐತಿ. ಹಂಗಂತೇಳಿದ್ರೆ ಇದು ಟೋಟಲಿ ಈ ಶರೀರ ಇದು ಒಳಗಿರುವ ಆತ್ಮಪ್ರಜ್ಞೆ ಸಾಕ್ಷಿ ಏನೈತಿಯಲ್ಲ, ಆತ್ಮಚೈತನ್ಯಕ್ಕೆ ಪ್ರತಿಕೂಲವಾಗಿಯೇ ಇದು ಶರೀರ ನಿಂತು ಬಿಟ್ಟೈತಿನಪ್ಪ ಅಂತ ಎಂದೂ ನಾವು ಅನ್ಕೋಬಾರ್ದು. ಈ ಶರೀರದ ಮುಖಾಂತರ ನಾವು ಸಾಕ್ಷಾತ್ ಪರಶಿವನ ಸ್ವರೂಪವನ್ನೇ ಕಾಣಬಹುದು.
ಶರೀರದಿಂದ ಏನೇನು ಸಾಧ್ಯ ಇದೆ ಅನ್ನೋದು ಇಲ್ಲಿ ಹೇಳಾಕತ್ರು. ಅದಕ್ಕೆ ನಾವು ಆದಷ್ಟು ನಮ್ಮ ಶರೀರವನ್ನು ಪ್ರಸಾದ ರೂಪವಾಗಿ ಪೋಷಣೆ ಮಾಡ್ಕೋಬೇಕು. ನಾವು ಯಾವ ರೀತಿ ಪ್ರಸಾದ ರೂಪ ಪದಾರ್ಥ ಪ್ರಸಾದ ಆದಮೇಲೆ ಸಂಸ್ಕಾರ ಕೊಟ್ಟ ಮೇಲೆ ಅದನ್ನು ನೋಡೋ ರೀತಿಯೇ ಬೇರೆ ಆಗುತ್ತಲ್ಲ, ಹಾಗೆ ಈ ಶರೀರವನ್ನು ನಾವು ಕೇವಲ ಭೌತಿಕ ಸುಖೋಪಭೋಗಕ್ಕಾಗಿ ಉಪಯೋಗಿಸ್ಕೊಳ್ಳಾರ್ದೇ ಈ ಶರೀರವನ್ನು ಮಾಧ್ಯಮವಾಗಿ ಇಟ್ಕೊಂಡು ಆ ಪರಾತ್ಪರ ವಸ್ತುವನ್ನು ನೋಡುವಂಥ, ಕೂಡುವಂಥ, ಆನಂದಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕು ಅನ್ನುವಂಥ ರೂಪದಲ್ಲಿ ಇಲ್ಲಿ ಅವ್ರು ಹೇಳಿದರು. ಪ್ರಸಾದ ಕಾಯದಿಂದ ಇವೆಲ್ಲ ಸಾಧ್ಯ. ಅದಕ್ಕೆ ಕೂಡಲ ಸಂಗನ ಶರಣರನ್ನು ಒಲಿಸಲು ಬಂದ ಈ ಶರೀರ ಎದಕ್ಕೆ ಬಂದೈತೆ ಅಂದರೆ ಅದು ಆತನನ್ನು ಒಲಿಸ್ಕೊಳ್ಳಿಕ್ಕೆ ಬಂದೈತೆ ಅಂತೀವಿ, ಬೇರೆ ಇನ್ಯಾವುದಕ್ಕೂ ಬಂದಿಲ್ಲ ಅಂತೀವಿ. ನಾವು ಅಧಿಕಾರ ಚಲಾಯಿಸ್ಲಿಕ್ಕಾಯ್ತು, ನಾವು ಸಂಪತ್ತು ಗಳಿಸ್ಲಿಕ್ಕಾಯ್ತು, ನಾವು ಶರೀರ ಭೋಗದ ವಸ್ತುಗಳನ್ನು ಅನುಭವಿಸ್ಲಿಕ್ಕಾಯ್ತು, ಅಷ್ಟಕ್ಕೆ ಬಂದಿಲ್ಲ ಇದು ಅಂತ. ಇದರ ಮೂಲ ಉದ್ದೇಶ, ಶರೀರದ ಮೂಲ ಉದ್ದೇಶ ಎದಕ್ಕೈತಂದ್ರೆ ಅದು ಆ ಪರಾತ್ಪರ ವಸ್ತುವನ್ನು ಒಲಿಸಿಕೊಳ್ಳಿಕ್ಕೆ ಶರೀರ ಒಂದು ವಾಹಕ. ಶರೀರ ಇದೊಂದು ಮಾಧ್ಯಮವಾಗಿ ಒಳಗಿರುವ ಆತ್ಮಚೈತನ್ಯ ಪರಾತ್ಪರ ವಸ್ತುವಿನ ಸ್ವರೂಪ ಅದು ಹೊಳ್ಳಿ ಮತ್ತೆ ಅದನ್ನು ಸೇರಲಿಕ್ಕೆ ಮಾಧ್ಯಮವಾಗಿರೋದು ಯಾವುದು ಅಂತಂದರೆ ಈ ಶರೀರ. ನಾವು ತಲುಪಬೇಕಲ್ಲ, ನಮ್ಮ ಡೆಸ್ಟಿನಿಯನ್ನು ಮುಟ್ಟಬೇಕಲ್ಲ. ನಾವು ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗ್ಬೇಕನ್ನೋ ಡೆಸ್ಟಿನಿ ಪ್ರವಾಸ ಐತಲ್ಲ, ಆ ಪ್ರವಾಸಕ್ಕೆ ಆ ಗುರಿ ಮುಟ್ಟಲಿಕ್ಕೆ ಉಪಯೋಗ ಮಾಡತಕ್ಕಂಥ ವಾಹನ ಏನೈತಲ್ಲ, ಬಸ್ ಇರಲಿ, ಕಾರ್ ಇರಲಿ, ಮತ್ತೊಂದಿರಲಿ, ಅದನ್ನು ಭಾಳ ನಾವು ಸುಸಜ್ಜಿತವಾಗಿ ನೋಡ್ಕೋತೇವೆ. ನಾವು ಅದನ್ನು ಭಾಳ ಮೇಂಟೈನ್ ಮಾಡ್ತೇವೆ, ನಾವು ಅದನ್ನು ಭಾಳ ಪ್ರೀತಿ ಮಾಡ್ತೇವೆ ನಾವು, ಹೌದಲ್ಲ. ಆ ವಾಹನ ಏನೈತಲ್ಲ, ಆ ವಾಹನ ಚಲಿಸ್ತಾ 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 ವಾಹನದೊಳಗಿರ್ತಕ್ಕಂಥ ಜನರನ್ನ ಅದು ಎಲ್ಲಿ ಮುಟ್ಟಬೇಕಾಗಿತ್ತು ಮುಟ್ಟಿಸುವಂಥ ಹೇಗೆ ಕೆಲಸ ಮಾಡ್ತದಲ್ಲ, ಹಾಗೆ ಈ ಶರೀರ ಮಾಡ್ತದೆ. ಇದನ್ನು ಭಾಳ ನಾವು ಜೋಪಾನವಾಗಿಟ್ಕೋಬೇಕು. ಆ ವಾಹನ, ವಾಹಕ, ಆ ಮಾಧ್ಯಮ ಇಲ್ಲದೆ ಹೋದರೆ ಆ ನಿರಾಕಾರ ವಸ್ತುವಿಗೆ ಆಶ್ರಯನೇ ಇಲ್ಲ. ಆ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ, ಕೂಡಲ ಚೆನ್ನ ಸಂಗಯ್ಯ ಕಾಯದಿಂದ ನಿಮ್ಮ ಕಂಡೆನು. ಇಷ್ಟು ಹೇಳಿ ಆದಮೇಲೆ ಇಂತು ಶರೀರವಿಡಿದು ನಿಮ್ಮ ಕಂಡೆನೆಂದು ಭಿನ್ನಯಿಸಲು, ಇಲ್ಲಿಗೆ ಮುಗಿದಿತ್ತು ನಮ್ಮದು ಹೋದ ವಾರ. ನೆಕ್ಸ್ಟು ಶರೀರವಿಡಿದು ನಿಮ್ಮ ಕಂಡೆನೆಂದು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ಆಚಾರ ಅಂಗವಾಗಿ ಪಡೆ ನೀವಲ್ಲದೆ ಮತ್ತಾರು ಇಲ್ಲವೆಂದು ಚಿಕ್ಕದಣ್ಣಾಯಕರ ಕೊಂಡಾಡಿದ ವಚನ. ಇದೆಲ್ಲ ಈ ಶರೀರದ ಮುಖಾಂತರ ನಾನು ನಿಮ್ಮನ್ನು ಕಂಡೆ ಅಂತ ಅವರು ಚನ್ನಬಸವಣ್ಣವ್ರು ಹೇಳಿದ ಮೇಲೆ ಅವರು ಮತ್ತೆ ಚನ್ನಬಸವಣ್ಣವ್ರ ಕುರಿತು ಹೇಳೋದೇನು ಅಂತಂದರೆ ಆಚಾರಕ್ಕೆ ಮಹತ್ವ ಕೊಟ್ಟರಿಲ್ಲಿ. ಶರೀರ ಬಂತು, ಈ ಶರೀರ ಮುಖಾಂತರ ಕ್ರಿಯೆಗಳು ಭಾಳ ಚಲೋ ಇರಬೇಕು ಅಂತ. ಕ್ರಿಯೆ, ಈ ಶರೀರದ ಮುಖಾಂತರ ನಮ್ಮ ಕ್ರಿಯೆಗಳು ನಡೀತವೆ, ಅದು ಆಚಾರ. ಎಕ್ಸಿಕ್ಯೂಷನ್ ಆಫ್ ಆ್ಯಕ್ಟಿವಿಟೀಸ್ ಬರಬೇಕಲ್ಲ, ಈ ಶರೀರದ ಮುಖಾಂತರ ನಡೀತದೆ. ವಿಚಾರ ಅದು ನಿರಾಕಾರವಾಗಿರ್ತಕ್ಕಂಥದ್ದು, ಆಚಾರ ಅದು ಸಾಕಾರವಾಗಿರ್ತಕ್ಕಂಥದ್ದು. ಒಳಗೆ ಅಂತರಂಗದಲ್ಲಿ ಏನು ಜ್ಞಾನ ಬರುತ್ತಲ್ಲ, ಆ ವಿಚಾರ ಬರುತ್ತಲ್ಲ, ಆ ವಿಚಾರವನ್ನು ಕಾರ್ಯರೂಪಕ್ಕೆ ತರೋದು ಹೆಂಗಂದರೆ ಈ ಶರೀರದ ಮುಖಾಂತರ. ಅದಕ್ಕೆ ನಾವು ಆಚಾರ ಅಂತ ಕರಿತೀವಿ. ಆ ಆಚಾರ ಭಾಳ ಶುದ್ಧವಾಗಿರಬೇಕು ಅನ್ನುವಂಥ ಅರ್ಥ. ಕ್ರಿಯೆಗಳು ನಮ್ಮ ಆಲೋಚನೆ ಸರಿ ಇದ್ದು ಕ್ರಿಯೆಗಳು ಸರಿ ಇರದಿದ್ದರೆ ಏನು ಉಪಯೋಗ? ಅದು ನಮ್ಮ ವಿಚಾರಗಳು ಸರಿ ಇರ್ತವೆ, ಕ್ರಿಯೆಗಳಲ್ಲಿ ಆ ವಿಚಾರ ಅಳವಡದೇ ಇದ್ದರೆ ಹೆಂಗೆ? ಅದಕ್ಕೆ ಆಚಾರಕ್ಕೆ ಭಾಳ ಮಹತ್ವ ಕೊಟ್ಟರವರು. ಆಚಾರ ಅಂಗವಾಗಿ ಪಡೆ, ಈ ಶರೀರವೇ ಆಚಾರವಾಗಿ ಮಾರ್ಪಾಡು ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಅದು ಚನ್ನಬಸವಣ್ಣವ್ರು ಅಂತ ಹೇಳ್ತಾರೆ ಅವರು. ನೀವಲ್ಲದೆ ಮತ್ತಾರೂ ಇಲ್ಲ, ಇಟ್ ಈಸ್ ನನ್ ಅದರ್ ದ್ಯಾನ್ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಬೇರೆ ಯಾರಿಲ್ಲ ಇಲ್ಲ ಅಂತ ಅವ್ರೇನು ಹೇಳಿದರು, ಅಂಗವಿಡಿದು ಅನಂಗವೆಂಬೆರಡನು ಹೊದ್ದದ ಮಹಿಮನ ನೋಡ. ಅಂಗ ಹಿಡ್ಕೊಂಡು ಬಂದಾರ, ಶರೀರ ಹೊತ್ಕೊಂಡು ಬಂದಾರ. ಶರೀರ ಹೊತ್ಕೊಂಡು ಬಂದ್ರೆ ಅಷ್ಟೇ ಶರೀರ ಹೊತ್ತವ್ರಂತ ಆಗಿಲ್ಲ ಅವರು. ಅಂಗವಿಡಿದು ಅನಂಗವೆಂಬೆರಡನು ಹೊದ್ದದ ಮಹಿಮನ ನೋಡ. ಅಂಗವೇ ಆಚಾರವಾಗಿರಬಲ್ಲ, ಆ ಶರೀರ ಅಂದರೆ ಆಚಾರ. ಅದು ಆ ಶರೀರದ ಮುಖಾಂತರ ಸತ್ಕ್ರಿಯೆಗಳೇ ಬರಾಕತ್ತಾವು, ಆ ಶರೀರದ ಮುಖಾಂತರ ಸದ್ವಿಚಾರಗಳೇ ಬರಾಕತ್ತಾವು, ಆ ಶರೀರದ ಮುಖಾಂತರ ಸದ್ ಆಲೋಚನೆಗಳೇ ಬರಾಕತ್ತಾವು, ಆ ಶರೀರದ ಮುಖಾಂತರ ಸದ್ನುಡಿಗಳೇ ಬರಾಕತ್ತಾವು. ಇದು ಅದರಿಂದ ಏನೋ ಬೇರೆ ಯಾವುದು ಬರ್ತಾನೇ ಇಲ್ಲ. ಹಂಗೆ ಯಾರಾದರೂ ಒಬ್ಬರಿದ್ದರೆ ಅಂಗವೇ ಆಚಾರವಾಗಿರಬಲ್ಲ, ಆಚಾರವೇ ಬಲ್ಲವರಾಗಿ ಅಲ್ಲಿ ಭಿನ್ನತೆಯೇ ಕಾಣೋದಿಲ್ಲ ಅಂತ ಚನ್ನಬಸವಣ್ಣವ್ರ ಹತ್ರ. ಶರೀರಕ್ಕೂ ಆಚಾರಕ್ಕೂ, ಅಂಗಕ್ಕೂ ಆಚಾರಕ್ಕೂ
ಭಿನ್ನನೇ ಇಲ್ಲ ಅಂತ ಚನ್ನಬಸವಣ್ಣವ್ರ ವ್ಯಕ್ತಿತ್ವದಲ್ಲಿ. ಅದನ್ನು ಬೇರ್ಪಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅವ್ರಿಗೆ. ಆಚಾರವೇ ಅಂಗವಾಗಿರಬಲ್ಲನಾಗಿ ಅಂಗವಿಲ್ಲದ ಪ್ರತಿಮನ ನೋಡ, ಅಂಗವಿದ್ದರೂ ಅಂಗವಿಲ್ಲದನ ಪ್ರತಿಮ ನೋಡ. ಆಚಾರವೇ ಸ್ವಾಯತ, ಆಚಾರವೇ ಪ್ರಾಣ. ಗುಹೇಶ್ವರ ಲಿಂಗದಲ್ಲಿ ನಿನ್ನ ಆಚಾರ ಭಿಕ್ಷವನಿಕ್ಕ ಚನ್ನಬಸವಣ್ಣ. ಸ್ವತಃ ಆ ಪರವಸ್ತುವಿನ ಸ್ವರೂಪವಾಗಿ ಈ ಲೋಕಕ್ಕೆ ಬಂದು ನಿಂತಹ ಪ್ರಭುದೇವರು ಚನ್ನಬಸವಣ್ಣವ್ರ ಹತ್ರ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ. ಅದು ಯಾವುದರ ಭಿಕ್ಷೆ? ಅದು ಆಚಾರ ಭಿಕ್ಷೆ. ಅವ್ರು ಹೇಳ್ತಾರೆ, ಆಚಾರ ಭಿಕ್ಷವನಿಕ್ಕ. ಮುಪ್ಪಿನ ಷಡಕ್ಷರಿ ಇವರು ಶಿವಯೋಗಿಗಳು ಒಂದು ಪದ್ಯದಲ್ಲಿ ಬರೀತಾರಲ್ಲ ಅವರು, ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಅಂತ, ಎಲ್ಲರ ಒಳೊಂದೊಂದು ಬೇಡಿಕೊಂಬೆ ಅಂತ. ಬೇಡಿಕೊಂಬೆ ಅನ್ನೋದನ್ನು ಹೌದಾ, ದಯವಿಲ್ಲದ ಧರ್ಮ ಯಾವುದಿಲ್ಲ ಅಂತ ಹೇಳಿ ಕಡೆಗೆ ಭಕ್ತಿ ಇಲ್ಲದ ಧರ್ಮ ಯಾವುದೂ ಇಲ್ಲ ಹೌದಾ. ಭಕ್ತಿತ್ರಯವನ್ನು ಕಲಿಸಿದ ಮಹಿಮ, ಭಕ್ತಿತ್ರಯವನ್ನು ಭಕ್ತಿತ್ರಯವನ್ನು ಕಲಿಸಿದ ಬಸವೇಶನಲ್ಲಿ ನಾನು ಭಕ್ತಿ ಭಿಕ್ಷೆಯನ್ನು ಬೇಡುವೆ. ಮುಂದೆ ಹಂಗೆ ಪದ್ಯ ಹೋಗ್ತದೆ. ಶಿವಸಿದ್ಧರಾಮ ಶಿವಗಳ ಹತ್ರ ನಾನು ಶಿವಯೋಗ ಭಿಕ್ಷೆಯನ್ನು ಬೇಡುವೆ ಅಂತ ಆ ಪದ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡ್ರಿ, ಅದೇ ಪ್ರಸಂಗ ಇಲ್ಲಿ ಹೆಂಗೆ ಬಂದೈತೆ ಅಂದರೆ, ಚನ್ನಬಸವಣ್ಣವರಲ್ಲಿ ಪ್ರಭುದೇವರು ಆಚಾರ ಭಿಕ್ಷೆಯನ್ನು ಕೇಳಾಗ್ತದೆ. ಅಂದರೆ ಚನ್ನಬಸವಣ್ಣವರಷ್ಟು ದೊಡ್ಡವರು ಇರಬೇಕು ಅಂತ, ಅಂತಿಂಥ ಸಾಮಾನ್ಯರಲ್ಲ ಅವರ. ಅದಕ್ಕೆ ಅವ್ರು ಹೇಳಿದರು, ಈ ಸಾಕಾರ ಚನ್ನಬಸವಣ್ಣನವರು ಸಾಕಾರವಾದ ಅಂಗವ ಧರಿಸಿದರೂ ಅಲ್ಲಿ ತನಗೆ ಅಂಗ ಉಂಟು ಅಂಗವಿಲ್ಲವೆಂಬ ಎರಡೂ ಭಾವವನ್ನು ಅಳೆದಂಥ ವ್ಯಕ್ತಿತ್ವ ಅಂಥದ್ದು. ಎರಡೂ ಭಾವ ಇಲ್ಲ ಅಲ್ಲಿ. ನನಗೆ ಅಂಗ ಇದೆ ಅನ್ನೋ ಭಾವನೂ ಇಲ್ಲ, ಅಂಗವಿಲ್ಲವೆನ್ನುವ ಭಾವವೂ ಇಲ್ಲ ಅಂತ. ಇದಂಥ ಸ್ಥಿತಿ ನೋಡ್ರಿ. ಅಂಗ ಇದೆ ಎಂದರೆ ಅಂಗವಿಲ್ಲವೆಂಬ ಭಾವ ಅಲ್ಲಿ ಅಳೆದು ಹೋಗಿಬಿಡ್ತತಿ. ಅಂಗವಿಲ್ಲವೆಂದುಕೊಂಡರೆ ಅಂಗ ಇರುವ ಭಾವ ಅಡಿಗೆ ಹೋಗುತ್ತಲ್ಲಿ. ಅದಕ್ಕೆ ಎರಡೂ ಏಕಕಾಲಕ್ಕೆ ಇರಬೇಕಂದ್ರೆ ಅಂಗ ಉಂಟು ಅಂಗವಿಲ್ಲ ಎಂಬ ಎರಡೂ ಭಾವವು ಇಲ್ಲದ ನೋಡ್ರಿ, ಇದಂಥ ಸ್ಥಿತಿ ಇರಬೇಕು. ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋಂಥ ಮಾತಾಡ್ತೇವಲ್ಲ ನಾವು. ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಆ ಸ್ಥಿತಿಯಲ್ಲಿ, ಸಮಭಾವಸ್ಯ ಸ್ಥಿತಿಯಲ್ಲಿ ಆ ನಿರವಯ ನಿಲವಿನ ಮಹಾಮಹಿಮರು ನೀವು ಅಂತ ಈ ವಚನದ ಮೊದಲೇ ಸಾಲಿನಲ್ಲಿ ಹಿಡಿತಾರೆ. ಆಚಾರವೇ ಅಂಗವಾಗಿರಬಲ್ಲನಾಗಿ ಅಂಗವಿಲ್ಲದ ಪ್ರತಿಮನ ನೋಡ. ಅಂಗಿಲ್ಲ ಅಂತ ಆದ್ರೆ ಪ್ರತಿಮೆ ರೂಪದೊಳಗೆ ಕಾಣ್ತಾರಂತ. ಅಂಗಿಲ್ಲದನ ಪ್ರತಿಮೆ ರೂಪದೊಳಗೆ ಕಾಣೋದು ಹೆಂಗ್ರಿ? ಅದು ಮೂರ್ತ ರೂಪದಲ್ಲಿ ಕಾಣೋದು ಹೆಂಗ್ರಿ? ಕಣ್ಣಿಗೆ ಗೋಚರವಾಗಿ ಕಾಣೋದು ಹೆಂಗ್ರಿ? ಅಂಗವಿಲ್ಲದ ಮೂರ್ತ ರೂಪ ಅಂತದು. ಹಂಗಾರೆ ನಮಗೆ ಅದು ಕಾಣಾಕತೈತಿ ಅಂತಂದ್ರೆ, ಅದು ನಮಗೆ ಕಾಣಾಕತೈತಿ ಅಂದ್ರೆ ಕಣ್ಣಿಗೆ ಅದು ಸಾಕಾರ ಅಲ್ಲ ಅಂತದು. ನಿರಾಕಾರನ ಸಾಕಾರ ರೂಪದಲ್ಲಿ ನಮಗೆ ಕಾಣಾಕತೈತಿ. ಆದರೆ ಖರೆ ಅದು ಸಾಕಾರ ಅಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಇಲ್ಲಿ. ಅಂಗವಿಲ್ಲದೆ ಮೂರ್ತ ರೂಪ ಪಡೆದಂಥದ್ದು. ಮುಂದೆ ಅಂಗವೆಲ್ಲವೂ ಲಿಂಗದಲ್ಲಿ ಅಳಿದು ಬತ್ತಿ ಬಯಲಾಗಿ. ಹಂಗಾರೆ ಅಂಗಿಲ್ಲ ಅಂದ್ರೆ ಅದು ಏನಾಗೈತೆ? ಅದು ಅಂಗಭಾವವೆಲ್ಲವೂ ಅಳಿದು ಬತ್ತಿ ಬಯಲಾಗಿ ಅಂಗವೆಲ್ಲವೂ ಈಗ ಲಿಂಗಮಯ. ಅದಕ್ಕೆ ಅಂಗಿಲ್ಲ ಅಂತ ಕರಿತೀವಿ ನಾವು. ನೋಡಲಿಕ್ಕೆ ಶರೀರ ಕಂಡರೂ ಕೂಡ ಅದು ನಿಮ್ಮಂಥ ಶರೀರ ಆಗಿರಂಗಿಲ್ಲ. ಅದು ಲಿಂಗಮಯ ಶರೀರ ಆಗಿ ಪರಿವರ್ತನೆ ಆದದ್ದಕ್ಕೆ ಅಲ್ಲಿ ಅಂಗಭಾವ ಅಡಿಗೆ ಹೋಗೈತಿ, ಅಲ್ಲಿ ಇಲ್ಲ ಅಂತ ಪ್ರಭುದೇವರು ಹೇಳಾಕ್ತಾರೆ. ಈ ಲಿಂಗದ ಸಾಕಾರ ರೂಪ ಏನೈತಲ್ಲ, ಲಿಂಗ ಇದು ಪರಾತ್ಪರ ವಸ್ತು, ಅದು ನಿರಾಕಾರವಾಗಿರುತ್ತಲ್ಲ. ಈಗಿಲ್ಲಿ ಪ್ರಭುದೇವರು ಅದಾರಲ್ಲ, ಇವರು ಚನ್ನಬಸವಣ್ಣವರಿಗೆ ಏನು ಹೇಳಾಕತ್ತಾರ ಅಂದ್ರೆ, ನೀವು ಕಣ್ಣಿಗೆ ನಮಗೆ ಕಾಣಾಕತ್ತೀರಿ, ಗೋಚರ ಆಗಾಕತ್ತೀರಿ ಅಂದ್ರೆ ನಿಮ್ಮಲ್ಲಿ ಅಂಗಭಾವವಿಲ್ಲ,
ಆ ನಿರಾಕಾರ ರೂಪವಾಗಿರ್ತಕ್ಕಂಥ ಪರವಸ್ತು, ಆ ಲಿಂಗ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಲಿಂಗ ಅಂತ ಹೆಸರಿಟ್ಟಾರೆ ಶರಣರು. ಆ ಪರಾತ್ಪರ ಪರವಸ್ತುವೇ ಸಾಕಾರ ರೂಪವಾಗಿ, ಲಿಂಗವೇ ಲಿಂಗ ನಿರಾಕಾರ, ಆ ಲಿಂಗವೇ ಸಾಕಾರ ರೂಪವಾಗಿ ಚನ್ನಬಸವಣ್ಣವ್ರ ಮೂಲಕ ಇಲ್ಲಿ ಐತಿ ಅಂತ ಹೇಳ್ತಾರೆ ಅವರು. ಹೀಗಾಗಿ ಮೂಲದಲ್ಲಿ ಅದು ನಿರಾಕಾರನೇ, ಅದು ನಮ್ಮ ಸಾಕಾರ ಆಗೈತೆ ಅಂದ್ರೆ ಅಂಗಭಾವ ಇಲ್ಲಲ್ಲೇ, ಅದು ಲಿಂಗಭಾವದೊಂದಿಗೆ ನಮಗೆ ಗೋಚರ ಆಗ್ತೈತೆ ಅಂದಾಗ ಅಲ್ಲಿ ಅಂಗವಿಲ್ಲ ಅಂತ ತಿಳ್ಕೊಬೇಕಾಗತ್ತೆ. ನಾವು ನಿಮ್ಮಂಥವ್ರು ಅಂಗ ಅದಾವಂತ ತಿಳ್ಕೊಳ್ಳೋದ್ರಿ. ನಮ್ಮೂ ಎಲ್ಲ ನಾವು ಅಂಗಭಾವದೊಳಗೆ ಅದೇವು, ನಾವು ಲಿಂಗಭಾವದಲ್ಲಿ ಹಂಗೇನೋ ಲಿಂಗಮಯ ಆಗಿಲ್ಲ. ಲಿಂಗಮಯ ಆಗ್ಬೇಕಂದ್ರೆ ಏನಾಗಬೇಕು? ಎಷ್ಟು ನಮ್ಮ ನಡೆಯ ನುಡಿ ಸಿದ್ಧಾಂತ, ಹೌದಾ, ನಮ್ಮ ಆಚಾರ ವಿಚಾರಗಳು, ಹೌದಾ, ನಮ್ಮ ಷಟ್ಸ್ಥಲ ಮಾರ್ಗದ ಪಥ, ಅವನ್ನೆಲ್ಲ ಭಾಳ ಕ್ರಮಿಸ್ಬೇಕಾಗತ್ತೆ ಅದು ಲಿಂಗಮಯವಾಗಿ ಪರಿವರ್ತನೆ ಆಗಲಿಕ್ಕೆ. ಆದರೆ ಚನ್ನಬಸವಣ್ಣವ್ರೀಗ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಪ್ರಭುದೇವರ ಕಡೆಯಿಂದ ಹೊಗಳಿಸ್ಕೊಳ್ತಕ್ಕಂಥ ಮಾತು ಏನಂದರೆ, ನೀವು ಅಂಗಮಯವಾದಂಥ ಶರೀರ ಅಲ್ಲ, ಇದು ಲಿಂಗಮಯವಾಗಿದೆ. ಆ ಅಂಗವೇ ಅರಿವಿನ ಆಚಾರ. ಆ ಅಂಗ ಅನ್ನೋದೇನೈತಲ್ಲ, ಅದು ಸಾಕ್ಷಾತ್ ಅರಿವಿನ ಆಚಾರವಾಗಿ ನಿಂತೈತಿ. ಆಚಾರವೇ ಅರಿವಿನ ಅಂಗವಾಗಿರಬಲ್ಲವರು ಕೇವಲ ಚನ್ನಬಸವಣ್ಣವರು. ಚನ್ನಬಸವಣ್ಣನವರಿಗೀಗ ಭೌತಿಕವಾಗಿ ಭೌತಿಕಾಂಗಿಯಲ್ಲ, ಭೌತಿಕ ರೂಪದ ಅಂಗ ಅಲ್ಲ ಚನ್ನಬಸವಣ್ಣವ್ರದ್ದೀಗ. ಅದಕ್ಕೆ ಅದು ಅಂಗವಿಲ್ಲದ ನಿರವಯ ಲಿಂಗದ ನಿಜ ಮೂರ್ತಿ ಚನ್ನಬಸವಣ್ಣ. ಅದನ್ನು ನೋಡುವುದೇ ಒಂದು ಅತಿ ಅಪರೂಪದ ಅದ್ಭುತ ಅನ್ನೋ ಮಾತಿನಲ್ಲಿ ಪ್ರಭುದೇವರು ಚನ್ನಬಸವಣ್ಣವ್ರ ಬಗ್ಗೆ ಹೇಳ್ತಾರೆ. ಆಚಾರವೇ ಸ್ವಾಯತ್ತ, ಆಚಾರವೇ ಪ್ರಾಣ. ಚನ್ನಬಸವಣ್ಣವ್ರಿಗೀಗ ಅಂಗದ ಆಚಾರವೇ ಸ್ವಾಯತ್ತ ಲಿಂಗ ಆಯಿತು. ಮುಂದೆ ಆ ಅರಿವಿನ ಆಚಾರವೇ ಅಂತರಂಗದ ಪ್ರಾಣ ಆಯಿತು. ಇಂಥ ಸಂದರ್ಭದಲ್ಲಿ ಘನಮಹಿಮನಾದ ನಿರಾಕಾರ ನಿಜವಸ್ತುವಿನ ಸಾಕಾರ ಸ್ವರೂಪಿಯಾದ ಚನ್ನಬಸವಣ್ಣವರು ನಿಮ್ಮ ನಿಜಾಚಾರದ ನಿಜ ಭಿಕ್ಷೆಯನ್ನು ನನಗೊಮ್ಮೆ ಕೊಡ್ರಿಪ್ಪ ಅಂತಾರೆ. ನಿಮ್ಮ ನಿಜಾಚಾರದ ನಿಜ ಭಿಕ್ಷೆಯನ್ನು ನನಗೆ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ಅವ್ರ ಹತ್ರ ಇಡ್ತಾರವ್ರು. ಆವಾಗ ಈ ಬೇಡಿಕೆ ಇಟ್ಟ ಮೇಲೆ ಅವ್ರು ಹೇಳ್ತಾರೆ, ನೀನು ಸದಾಚಾರವೇ ಸರ್ವಾಂಗವಾಗಿಪ್ಪೆಯಾಗಿ ನನಗೆ ನಿನ್ನ ಸರ್ವಾಚಾರ ಸಂಪತ್ತಿನ ಕಾರುಣ್ಯ ಪ್ರಸಾದವನಿಕ್ಕೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಆಚಾರವೆಂಬುದು, ನೋಡ್ರೆ, ಆಚಾರವೆಂಬುದು ಸಂಗನ ಬಸವಣ್ಣಂಗುಂಟಲ್ಲದೆ ನನಗೆ ಇಲ್ಲೆಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ನೋಡ್ರಿಪ್ಪ, ಭಾಳ ದೊಡ್ಡ ಮಾತಾತಿದು. ನೀವು ನನ್ನ ಬಗ್ಗೆ ಹೇಳಾಗ್ತಿದ್ದೈತಲ್ಲ, ಇದು ನನಗೆ ಹೇಳುವಂಥ, ನನಗೆ ಅನ್ವಯ ಆಗುವಂಥ ಮಾತಲ್ಲ. ನೀವು ಹೇಳಿದ್ದು ಖರೆ. ಏನಂತ? ನಿನ್ನ ಸರ್ವಾಚಾರ ಸಂಪತ್ತಿನ ಕಾರುಣ್ಯ ಪ್ರಸಾದವನಿಕ್ಕೆಂದು ಪ್ರಭುದೇವರು ಕೇಳಿದ ಮೇಲೆ ಆಚಾರ ಅನ್ನೋದೇನೈತಲ್ಲ, ಅದು ನನಗಲ್ಲ, ಅದು ಸಂಗನ ಬಸವಣ್ಣ ಅಷ್ಟೇ, ಅವ್ರಿಗೇ ಉಂಟದು, ಅವ್ರನ್ನ ಬಿಟ್ಟರೆ ಮತ್ತೆ ಯಾರಿಗಿಲ್ಲ ಅಂತ ಇವರು ಬಸವಣ್ಣವ್ರ ಕಡೆ ಗೊತ್ತಾಕಿದ್ರು. ನನಗೆ ಅದಿಲ್ಲ. ಗುರುಲಿಂಗದಲ್ಲಿ ಹಾಗಾಗಿ ಆಚಾರಲಿಂಗ ಪ್ರಸಾದಿಯಾದ ಬಸವಣ್ಣವ್ರ ಬಗ್ಗೆ ಹೇಳಕತ್ರಿ ಇವರು. ಆ ಆಚಾರಲಿಂಗದಲ್ಲಿ ಅವಧಾನಿ ಅಂದರೆ ಎಚ್ಚರವಾಗಿರೋದು, ಅವಧಾನ ಭಕ್ತಿ ಅಂತ ಕರಿತೀವಿ ನಾವು, ಹೌದಾ? ಅವಧಾನ ಭಕ್ತಿ ಅಂದರೆ ಭಾಳ ಎಚ್ಚರಿಕೆಯಿಂದ ಭಕ್ತಿ ಮಾಡೋದು, ಅಲ್ಲಿ ಇಲ್ಲಿ ಅಲ್ಲಾಡೋಂಗಿಲ್ಲ, ತಂತಿ ಮೇಲೆ ನಡೆದಂಗೆ ಅದು ಅವಧಾನ ಭಕ್ತಿ ಅಂದರೆ. ಎಲ್ಲರೂ ತಂತಿ ಮೇಲೆ ನಡೆದಿದ್ರೆ ನಾವೆಷ್ಟು ಬ್ಯಾಲೆನ್ಸ್ ಹೊಕ್ಕೇವೆ ನೋಡ್ರಿ. ಬ್ಯಾಲೆನ್ಸ್ ತಪ್ಪಂದ್ರೆ ಅದು ಎಲ್ಲರ ಹೊತ್ತಟ್ಟು ಬಾಗ್ತೇವೆ ನಾವು. ಅವಧಾನ ಭಕ್ತಿ ಅಂದರೆ ಜಾಗೃತವಾಗಿದ್ದು, ಎಚ್ಚರವಾಗಿದ್ದುಕೊಂಡು, ಹೌದಾ, ಎಲ್ಲ ಕಡೆ ಲಕ್ಷ್ಯ ಇಟ್ಕೊಂಡು ಭಕ್ತಿ ಮಾಡೋದು, ಅದಕ್ಕೆ ನಾವು ಅವಧಾನ ಭಕ್ತಿ ಅಂತ ಕರಿತೀವಿ. ಈ ಆಚಾರಲಿಂಗದಲ್ಲಿ ಅವಧಾನಿಯಾಗಿ ಸರ್ವಾಚಾರ ಸಂಪನ್ನನಾದ, ಸರ್ವಾಚಾರ ಸಂಪತ್ತಿನಲ್ಲಿ ಲಿಂಗೈಕ್ಯನಾಗಿಪ್ಪನು ಬಸವಣ್ಣ. ಇಂಥ ಬಸವಣ್ಣವರು ಮುಂದೆ ಏನು ಹೇಳಿದ್ರಂದರೆ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸಂಗನ ಬಸವಣ್ಣನು ಆಚಾರವ ಬಲ್ಲನಲ್ಲದೆ ನಾನೆತ್ತ ಬಲ್ಲೆನಯ್ಯ ಅಂತ ಚನ್ನಬಸವಣ್ಣವರು ಪ್ರಭುದೇವರಿಗೆ ತಮ್ಮ ಮ್ಯಾಲೇನು ಹೇಳಿದ್ರಲ್ಲ, ನನಗೆ ಆಚಾರ ಭಿಕ್ಷೆಯನ್ನು ನೀಡ್ರಿ ಅಂತ ಕೇಳಿದ್ದಕ್ಕೆ ಅವರು
ತಮ್ಮ ಕಡೆ ಹಚ್ಕೊಳ್ಳಿಲ್ಲ ಅದನ್ನು. ಏನಿದ್ರು ಅಲ್ಲೇ ಅದಾರ ಬಸವಣ್ಣವರು, ಅವ್ರ ಕಡೆನ ನಾವು ಕೇಳ್ಬೇಕನ್ನೋ ಅರ್ಥದಲ್ಲಿ ಮತ್ತೆ ಹೇಳ್ತಾರೆ ಅವ್ರು, ಕಂಟಿನ್ಯೂ ಮಾಡ್ತಾರೆ. ಆಚಾರವೆಂಬುದು ಅಗೋಚರ ನೋಡಯ್ಯ, ಆಚಾರವೆಂಬುದು ಅಗೋಚರ ನೋಡಯ್ಯ, ಮಾಡಿದಲ್ಲದೇ ಇಲ್ಲ. ಮಾಡಿದ್ರೇ ಅದು ಆಚಾರ, ಕ್ರಿಯೆಗೆ ಒಳಪಡಿಸಿದ್ರೇ ಅದು ಆಚಾರ ಆಗುತ್ತೆ. ಕ್ರಿಯೆಗೆ ಒಳಪಡಿಸ್ಲಿಲ್ಲ ಅಂದ್ರೆ ಅದು ಅಗೋಚರವಾಗಿರುತ್ತೆ ಆಚಾರ, ಅದು ನಿರಾಕಾರ ಆಗಿರುತ್ತೆ. ಅದು ಅದಕ್ಕೆ ಹೇಳಿದ್ರು ಅವರು, ಆಚಾರವೆಂಬುದು ಅಗೋಚರ ನೋಡಯ್ಯ, ಮಾಡಿದಲ್ಲದೆ ಇಲ್ಲ. ಕ್ರಿಯೆಗೆ ತರಬೇಕು ಅದನ್ನು, ಕ್ರಿಯೆಗೆ ತಂದರೆ ಆಚಾರ ಆಗ್ತದು. ಕ್ರಿಯೆಗೆ ತರದೇ ಇದ್ದರೆ ಹೇಳ್ಕೊಂತ ಹೋಗ್ಬೋದು, ಆಚಾರ ಸತ್ಕ್ರಿಯೆಗಳಲ್ಲಿ ಇರಬೇಕು, ನಾವು ಹಂಗಿರ್ಬೇಕೆಲ್ಲ ಹೇಳ್ತೇವೆ. ಅದು ಕ್ರಿಯೆಗೆ ಬರಲಿಲ್ಲ ಅಂದರೆ ಅದು ಆಚಾರ ಅಲ್ಲ ಅಂತದು. ಒಡಲು ಹಿಡಿದರೆ ಹಿಡಿಯಲಿಲ್ಲವಯ್ಯ, ಮಾಟ ಕೂಟವೆಂಬ ಈಸುವ ಕಳೆದಿಪ್ಪ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆಚಾರದನುವ, ನೋಡ್ರಿ ಆಚಾರದನುವ ಸಂಗನ ಬಸವಣ್ಣ ಬಲ್ಲ ನೋಡಾ ಪ್ರಭುವೇ. ನನ್ನ ಮೇಲೆ ಇಲ್ಲಿ ಮುಂದೆ ಅವ್ರು ನಿಲ್ಲಿಸ್ಕೊಂಡು ನೀವು ನನ್ನಂಥವ್ರಿಗೆ ನಿನಗೆ ಆಚಾರ ಭಿಕ್ಷೆಯನ್ನು ನೀಡ್ರಿ ಅಂದ್ರೆ ಏನಿದು ಅಂತಂದ್ರೆ ಅವರು, ಹಾಗೆಲ್ಲ ಅಲ್ಲ ಆಗೋದಿಲ್ಲದಂದ್ರೆ ಅವರು. ಅದಕ್ಕವರು ಆಚಾರ ಭಿಕ್ಷೆಯನ್ನು ನಿಮಗೆ ನೀಡುವಂಥ ಸಾಮರ್ಥ್ಯ ನನಗಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ದಂಗೆ ಅದು ಐತಿ. ಚನ್ನಬಸವಣ್ಣವ್ರಿಗೆ ಐತೆ, ಪ್ರಶ್ನೆ ಆದಲ್ಲ. ಈಗ ಮನೆಯಲ್ಲಿ ತಂದೆ ಹಿರಿಯರು ಒಂದು ಮಧ್ಯ ವಯಸ್ಸಿನ ಎಲ್ಲರೂ ಇರ್ತಾರೆ, ಖರೆ ಇದ್ದಾಗ ಅವರು ಈಕ್ವಲಿ ಅವ್ರ ಮಾರ್ಗದಲ್ಲಿ ಅವರು ಈಕ್ವಲಿ ಒಳ್ಳೆಯ ಮನೆತನ ನಡೆಸ್ಕೊಂಡು ಹೋಗ್ತಿರ್ತಾರೆ, ಇಲ್ಲ ನಂಗಿಲ್ಲ. ಅವರು ಮುಂದೆ ನಿಲ್ಲಿಸ್ಕೊಂಡ ಇವರಿಗೆ ನೀವು ಇಂಥವ್ರಪ್ಪ ಅಂದಾಗ ಅವರು ಸಹಜವಾಗಿ ಅವ್ರಿಗೆ ಹೇಳ್ತಾರೆ. ಅವರು ನಮ್ಮನೇ ಇಲ್ರಪ್ಪ, ನಮ್ಮನೇನು ಕೇಳೋದು, ಅಲ್ಲಿ ಅಪ್ಪರದಾರ ನೋಡ್ರಿ ಹಿರಿಯರ್ದಾರ ಅವ್ರನ್ನ ಕೇಳ್ರಿ ಅಂತಾರಲ್ಲ, ಹಂಗೆ ಅವರು ಈಕ್ವಲಿ ಅಷ್ಟೇ ಇರ್ತಾರೆ, ಇಲ್ಲ ಅನ್ನಂಗಿಲ್ಲ. ಅದ್ರ ಗೌರವ ಹೆಂಗಿರುತ್ತೆ ಅಂದ್ರೆ, ಅಲ್ಲಿದಾರ ನೋಡ್ರಿಪ್ಪ ನಮ್ಮ ಹತ್ರ ಏನು ಅಂತ ನಾವು ಅಂತೇವಲ್ಲ, ಆ ಒಂದು ಅರ್ಥದಲ್ಲಿ ಇವತ್ತು ಚನ್ನಬಸವಣ್ಣವರು. ಅದರ ಅರ್ಥ ಚನ್ನಬಸವಣ್ಣವರು ಆ ಆಚಾರ ಮಾರ್ಗದಲ್ಲಿ ನನಗೇನು ಇಲ್ಲದು ಅವ್ರು ಅಂದಾರಂದ್ರೆ ಅದು ಖರೇನು ಮಾತದು ಅಲ್ಲ. ಅದು ಯಾಕೆ ಪ್ರಭುದೇವ್ರು ಹೇಳ್ಯಾರ ಅಂದ್ರೆ ಅದನ್ನು ಶಿಕ್ಷಕರು ಹೇಳ್ತಾರೆ, ಪ್ರಭುದೇವ್ರು ಹಂಗೂ ಇರಂಗಿಲ್ಲ. ಪರಸ್ಪರ ಗೌರವ ಕೊಡುವಿಕೆ ಏನೈತಿಲ್ಲ ಇಲ್ಲಿ ಕಾಣಬೇಕು ನಾವು. ಹೀಗಾಗಿ ಅವ್ರು ಏನು ಮಾಡಿದ್ರು ಇಲ್ಲಿ, ನಾನು ಅರಿವು ಆಚಾರದಲ್ಲಿನ್ನೂ ಹಸುಳೆ, ನಾ ಏನ್ರಿ ಈಗ ನೀನು ಅಂಬೆಗಾಲಿಡುವಂಥವ್, ನಾ ಇನ್ನೂ ಅರಿವು ಆಚಾರದಲ್ಲಿ. ಲೋಕಕ್ಕೆಲ್ಲವೂ ಅರಿವಿನ ಆಚಾರ ಭಿಕ್ಷೆ ನೀಡುವ ಸಮರ್ಥ ಮಹಾಗುರು ಎಂದರೆ ಯಾರು ಅಂದ್ರೆ ಅದು ಕೇವಲ ಬಸವಣ್ಣವ್ರು ಒಬ್ಬರೇ. ಇವ್ರು ಚನ್ನಬಸವಣ್ಣವ್ರು ಹೇಳಕತ್ತಾರೆ. ಆ ಬಸವ ಮಹಾಗುರು, ಪರಿಪೂರ್ಣ ಅರಿವಿನ ಗುರು, ಲಿಂಗದಲ್ಲಿಯೇ ಸರ್ವಾಂಗ ಸುಂದರವಾಗಿ ರೂಪುಗೊಂಡಂತಹ ಮಹಾ ತೇಜೋಮೂರ್ತಿ ಅದು. ಅವರ ಅಂತರಂಗವೆಲ್ಲವೂ ಅರಿವಿನ ಆಗರವೇ ಆಗಿಬಿಟ್ಟಿದೆ. ಬಹಿರಂಗವೆಲ್ಲವೂ ಆ ಅಂತರಂಗದ ಅರಿವಿನ ಆಚಾರವೇ ಆಗಿಬಿಟ್ಟಿದೆ. ಅರಿವು ಆಚಾರ ಇವೆರಡನ್ನೂ ಭಿನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಸವಣ್ಣವರ ಅರಿವು ಮತ್ತು ಆಚಾರವನ್ನು. ಅಂತರಂಗದ ಅರಿವು, ಬಹಿರಂಗದ ಆಚಾರ ಕ್ರಿಯೆ ಐತಲ್ಲ, ಎರಡೂ ಹಂಗೆ ಒಂದಕ್ಕೊಂದು ಹೊತ್ಕೊಂಡು ಬಿಟ್ಟಾವು. ಅಲ್ಲಿ ನಾವು ಏನೂ ಭಿನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನಡೆಯಲರಿಯದೆ ನುಡಿಯಲರಿಯದೆ ಏನು, ನಡೆಯಲರಿಯದೆ ನುಡಿಯಲರಿ ಲಿಂಗವ ಪೂಜಿಸಿ ಫಲವೇನು, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ ಅಂತ ಹೇಳ್ತಾರೆ. ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯದಿದ್ದರೆ ಮುಂದೆ ಹೇಳ್ತಾರೆ ಅವರು. ಹೌದಾ? ಏನೈತಿ, ಮೇಲೆ ತೂಗುವ ತ್ರಾಸ ಕಟ್ಟಳೆ. ಏನು ತಕ್ಕಡಿ ಇಟ್ಕೊಂಡು ಕುಂತಾನಂತ ಯಾರು, ಆ ಪರವಸ್ತು. ಒಂದು ಜವೆ ಕೊರತೆಯಾದರೆ ನೋಡ್ರಿ ಹೆಂಗೈತಿ. ನನ್ನ ಅರಿವು ಮತ್ತು ಆಚಾರದಲ್ಲಿ, ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಸ್ವಲ್ಪ ಏನ್ರ ಇಲ್ಲಿ ಹೆಚ್ಚು ಕಡಿಮೆ ಆತಂದ್ರೆ ತೂಕ, ಒಂದು ಜವೆ ಕೊರತೆಯಾದರೆ, ಜವೆ ಅಂದ್ರೆ ಒಂದು ಸಣ್ಣ ಮಿಲಿಗ್ರಾಮ್ ಅಂತ ಕರ್ಕೋಬೋದು, ಅಥವಾ ಅದಕ್ಕೆ ಅರ್ಥ ಕುದುರೆಯ ಒಂದು ಕೂದಲಿನ ಒಂದು ಎಳೆ, ಕೂದಲು ಭಾಳ ಸ್ಮೂತ್ ಇರ್ತಾವೆ, ಅದ್ರದ್ದು ಒಂದು ಎಳೆ ಕೂದಲು ಎಳೆ ಅಂತ. ಅದೇನರ ಒಂದು ಕಡೆ ಎಲ್ಲರೂ ಹೆಚ್ಚು ಕಡಿಮೆ, ಅಷ್ಟು ತೂಕದ ಹೆಚ್ಚು ಕಡಿಮೆ ಆಗಿತ್ತಂದ್ರೂ ನೀ ನನ್ನನ್ನು ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಚಾಲೆಂಜ್ ಮಾಡ್ತಾರೆ. ಅದರ ಎಷ್ಟು ದ್ರಾಷ್ಟತೆ ಇರಬೇಕು.
ಒಂದು ಜವೆ ಕೊರತೆಯಾದಡೆ ನೀ ನನ್ನದ್ದಿ ಎದ್ದು ಹೋಗ ಕೂಡಲ ಸಂಗಮ. ಯಾ ಅರಿವು ಆಚಾರದ ವ್ಯಕ್ತಿತ್ವ ಇನ್ನೂ ಈ ಜಗತ್ತಿನಲ್ಲಿ ಇಂಥ ವ್ಯಕ್ತಿತ್ವ ಎಲ್ಲಿ ಕಾಣಲಿಕ್ಕೆ ಸಾಧ್ಯ? ದೇವರಿಗೆ ಹೇಳಿಬಿಟ್ರು ಅವರು, ಆ ಪರವಸ್ತುವಿಗೆ ಹೇಳಿಬಿಟ್ರು ಅವರು. ನನ್ನ ನಡೆನುಡಿ ಸಿದ್ಧಾಂತದಲ್ಲಿ ಒಂದಿಷ್ಟು ಕೊರತೆ ಆತಂದ್ರೆ ತಕ್ಕಡಿ ಹಿಡ್ಕೊಂಡು ಕುಂದ್ರು, ತೂಕ ಮಾಡು ತಕ್ಕಡಿ ಇಟ್ಟು. ಒಂದು ಸ್ವಲ್ಪ ಅಂದ್ರೆ ಗ್ರಾಮ್ ಎಷ್ಟು ಕ್ವಾಂಟಿಟಿ ಹೇಳಕತ್ತಾರೆ, ಒಂದು ಜವೆ ಕೊರತೆ ಆದರೆ 1 ಕಿಲೋ 2 ಕಿಲೋ 10 ಕಿಲೋ ಅಲ್ಲ ನಾ ಹೇಳೋದ್ರಿ. 1 ಕಿಲೋ 2 ಕಿಲೋ 10 ಕಿಲೋ ಅದು ಹೇಳಿಲ್ಲ ಅವರು, 1 ಗ್ರಾಮು ಅನ್ನಲಿಲ್ಲ ಅವರು. ಅದು ಎಷ್ಟು ಬರುತ್ತೆ ನೋಡ್ರಿ, ಕಣ್ಣಿಗೆ ಕಾಣಂಗಿಲ್ಲ ವ್ಯತ್ಯಾಸ. ಅದು ಅಷ್ಟೇನಾರ ಕೊರತೆ ಆಗಿತ್ತಂದ್ರೂ ಕೂಡ ನೀನು ನನ್ನ ನದ್ದಿ ಎದ್ದು ಹೋಗು ಕೂಡಲ್ಲ ಸಂಗ, ಬಿಡಬೇಡ ನನ್ನ ಅಂತ ಹೇಳಿದರು. ಈ ಸ್ಥಿತಿ ಇಲ್ಲಿ ನೆನಪಿಸ್ಕೋಬೇಕು ನಾವು. ಚನ್ನಬಸವನವರು ಅದೇ ಅರ್ಥದಲ್ಲಿ ಹೇಳಕತ್ತಾರೆ. ಇಲ್ಲಿ ಏನು ಹೇಳಿದ್ರು ಅಂದರೆ, ಅದು ಅಂತರಂಗವೆಲ್ಲವೂ ಅರಿವಿನ ಆಗರ, ಬಹಿರಂಗವೆಲ್ಲವೂ ಆ ಅಂತರಂಗದ ಅರಿವಿನ ಆಚಾರವೇ ಆಗಿದೆ. ಬಸವಣ್ಣನವರು ಪರಿಶುದ್ಧ ಅರಿವಿನ ಆಚಾರ ಸಂಪನ್ನರಾದ ಕಾರಣ ಆಚಾರಲಿಂಗ ಪ್ರಸಾದಿಯಾಗಿ ಅವರ ಅಂಗದ ಆಚಾರಗಳೆಲ್ಲ ಬರೀ ಆಚಾರವಲ್ಲವು. ಅವರ ಅಂಗದ ಕ್ರಿಯೆಗಳೇನದಾವಲ್ಲ ಅವು ಬರೀ ಕ್ರಿಯೆಗಳೆಲ್ಲ ಆಚಾರ ರೂಪಿ ಲಿಂಗ. ಅದು ನೋಡ್ರಿ ಹೆಂಗೆ ಹೇಳ್ತಾರೋ, ಆಚಾರ ರೂಪಿ ಲಿಂಗ ಅಂದರೆ ಆಚಾರ ರೂಪಿ ಆ ಪರವಸ್ತುವೇ ಬಸವಣ್ಣನ ರೂಪವಾಗಿ ನಮ್ಗೆ ಕಾಣಕತ್ತೈತೆ ಅಲ್ಲಿ. ಹೀಗಾಗಿ ಅವರ ಅಂತರಂಗದ ಆಚಾರಗಳೆಲ್ಲ ಬರೀ ಆಚಾರವಾಗಿರದೆ ಆಚಾರ ರೂಪಿ ಲಿಂಗವಾಗಿ, ಆ ಆಚಾರ ರೂಪಿ ಲಿಂಗವನ್ನು ಅರ್ಪಿಸುವಲ್ಲಿ ಬಸವಣ್ಣನವರ ಅತ್ಯುತ್ತ ಮಿಸುಗದಂತೆ ಅವಧಾನ ಭಕ್ತಿಯನ್ನು ಅಳವಡಿಸಿಕೊಂಡಂದ್ರೆ ಭಾಳ ಲಕ್ಷ್ಯ ವಹಿಸಿ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ಯಾತ್ರಿದ್ದಾಗೂ ಆತು, ಯಾತ್ರಿಲ್ದಾಗ ಆತು. 20 ದಿನದ 24 ಗಂಟೆಗಳಲ್ಲಿ ಸದಾ ಏನಂತಂದರೆ ಅವಧಾನ ಭಕ್ತಿಯಲ್ಲಿ ಇರ್ತಕ್ಕಂಥವ್ರು ಬಸವಣ್ಣವರು. ಅವಧಾನ ಭಕ್ತಿ ನಮ್ಮ ಎಲ್ಲ ಅವಧಾನ ಭಕ್ತಿ ಅಲ್ಲ, ಹೊತ್ತು ಬಂದಾಗ ಭಕ್ತಿ ನಮ್ಮ. ನೆನಪಾದ್ರೆ ದೇವ್ರ ನೆನೆಸೋದು, ನೆನಪಾದರೆ ಅವೆಲ್ಲ, ನೆನಪಾದ್ರೆ ಒಳ್ಳೆ ಕೆಲಸ ಮಾಡೋದು, ನೆನಪಾದರೆ ನಾವು ಒಳ್ಳೆಯ ವಿಚಾರ ಮಾಡೋದು. ಅವಧಾನ ಭಕ್ತಿ ಅಂದ್ರೆ ಹಂಗಲ್ಲ, ಸದಾ ಜಾಗ್ರವಾಗಿದ್ದುಕೊಂಡು ಲಕ್ಷ್ಯವಾಗಿಟ್ಕೊಂಡು ಎಲ್ಲೂ ಅಳಗಾಡ್ಲಾರ್ದಂಗೆ ಆ ಅವಧಾನ ಭಕ್ತಿ. ಭಾಳ ಭಾವುಕ ಭಕ್ತಿನೂ ಅಲ್ಲ, ಅವಧಾನ ಭಕ್ತಿ. ಯಾವ್ದು ಹೌದು ಯಾವುದಲ್ಲ, ಏನು ಮಾಡಿದ್ರೆ ಏನಾಗುತ್ತೆ ಏನಿಲ್ಲ ಎಂತೂ ಆ ಎಚ್ಚರಿಕೆಯನ್ನು ಇಟ್ಕೊಂಡು, ಆ ಪ್ರಜ್ಞೆಯನ್ನು ಇಟ್ಕೊಂಡು ಭಕ್ತಿ ಮಾಡೋದೇನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್. ಆಚಾರಲಿಂಗವನ್ನು ಅರ್ಚಿಸಿದ ಬಸವಣ್ಣನವರು ಸರ್ವಾಂಗದಲ್ಲಿಯೂ ಸರ್ವಾಚಾರ ಸಂಪನ್ನರಾಗಿ, ಸರ್ವಾಂಗದ ಸರ್ವಾಚಾರವೇ ಸಕಲ ಸಂಪತ್ತಾಗಿ, ಅದು ಎಂದೆಂದಿಗೂ ಅಳಿದು ಹೋಗದ ಶಾಶ್ವತ ನಿಜ ಸಂಪತ್ತಾಗಿ ಅವರು ಸರ್ವಾಂಗ ಲಿಂಗಿಗಳಾಗಿದ್ದಾರೆ. ಅಂತಹ ಮಹಾಗುರು ಬಸವಣ್ಣನವರೇ ಆಚಾರದ ಅನುಭವ ಬಲ್ಲವರಲ್ಲದೆ ನಾನೇನು ಬಲ್ಲವನಲ್ಲ ಪ್ರಭುವೇ ಅಂತ ಚನ್ನಬಸವಣ್ಣವರು ಪ್ರಭುದೇವರಿಗೆ ಬಟ್ ಮಾಡಿ ಇಲ್ಲದಾರ ನೋಡ್ರಿಪ್ಪ, ಅವ್ರ ಕಡೆ ಕೇಳಿದ್ರೆ ನನ್ನ ಹತ್ರ ಏನು ಕೇಳ್ತೀರಿ ಅಂತ ಆ ಅರ್ಥದಲ್ಲಿ ಅವ್ರು ಹೇಳಿದರು. ಇಂತೂ ಆಚಾರವೆಂಬುದು ಅಗೋಚರ ನೋಡಯ್ಯ ಅಷ್ಟು ಹೇಳಿಂದ ಮುಂದವರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಆಚಾರವೆಂಬುದು ಅಗೋಚರ ನೋಡಯ್ಯ. ಆಗ ಹೇಳಿದ್ನಲ್ರಿ, ಅದು ಅರಿವಿನ ರೂಪದಲ್ಲಿರುತ್ತೆ ಆಚಾರ. ಆ ಆಚಾರವೆಂಬುದು ಅಗೋಚರ, ಅದು ಕೇವಲ ಬಾಹ್ಯದಲ್ಲಿ ಮಾಡ್ತಕ್ಕಂಥ ಕ್ರಿಯೆ ಅಲ್ಲ. ಅದು ಅದರ ಹಿಂದೊಂದು ನಿರಾಕಾರವಾಗಿರ್ತಕ್ಕಂಥದ್ದು ಇರುತ್ತಲ್ಲಿ, ಜ್ಞಾನ ರೂಪವಾಗಿ ಇರುತ್ತಲ್ಲಿ, ಅರಿವಿನ ರೂಪವಾಗಿ ಆಚಾರ ಇರುತ್ತಲ್ಲಿ. ಆ ಅರಿವಿನ ರೂಪವಾಗಿ ಅದು ಆಚಾರ ಬೀಜಾಂಕುರಗೊಂಡಿರ್ತದೆ. ಅದು ಅರಿವಿನ ರೂಪ ಅದು ಬೀಜಾಂಕುರವಾಗಿ ಮುಂದೆ ಅದು ಬೆಳೆದು ಆಚಾರ ರೂಪವಾಗಿ ಹೊರಗೆ ಬಹಿರಂಗದಲ್ಲಿ ಕ್ರಿಯೆಯಾಗಿ ಬರ್ತದೆ. ಸುಮ್ಮನೆ ಬರೋಂಗಿಲ್ಲ, ಅದು ಒಳಗೆ ಒಡಮೂಡ್ಬೇಕದು. ಬಹಿರಂಗದ ಕ್ರಿಯೆಗಳು ಬೇರೆ, ಅಂತರಂಗದ ಆಚಾರನೇ ಬೇರೆ, ಅಂತರಂಗದ ಅರಿವು ಬೇರೆ, ಬಹಿರಂಗದ ಕ್ರಿಯೆ ಬೇರೆ ಅನ್ನಕ್ಕೆ ಬರೋಂಗಿಲ್ಲ ನಮಗೆ. ಅಂತ ಒಳಗೇನು ಅಂತರಂಗದ ಆಚಾರ ಐತಲ್ಲ ಅದು ಬಹಿರಂಗದ ಕ್ರಿಯೆಯಾಗಿ ಬರ್ತಿರ್ತೈತಿ. ಅದು ಕ್ರಿಯಾರೂಪದಲ್ಲೇ ಬರಬೇಕು.
ಅಂತರಂಗದಲ್ಲಿ ನಮಗೆ ಅಪಾರವಾದ ಪ್ರೀತಿ ಐತಿ ನಮ್ಮ ತಂದೆ ತಾಯಿ ಮೇಲೆ ಅಂತ ಅಂದ್ಕೊಂಡ್ರೆ ಅದು ಕ್ರಿಯಾರೂಪದಲ್ಲಿ ಬಂದು ತೋರಿಸ್ಬೇಕಲ್ಲ ಅದನ್ನು. ಅಂತರಂಗದಲ್ಲಿ ನಮ್ಮ ಹಿರಿಯರಿಗೆ ಅಪಾರವಾದ ಗೌರವ ಹೊಂದ್ಕೊಂಡೇವೆ ನಾವು ಅಂತ ಅಂದ್ಕೊಂಡ್ವಿ, ಅದು ಕ್ರಿಯಾರೂಪಕ್ಕೆ ಬರದೇ ಹೋದ್ರೆ ಪ್ರಯೋಜನ ಇಲ್ಲ. ಅದು ಗೌರವ ಐತಿ ಅಂತ ಅಂದ್ಕೊಂಡ ಮೇಲೆ ಗೌರವನ ಪ್ರಕಟಪಡಿಸುವ ರೀತಿ ಏನತ್ತಲ್ಲ ಅದು ಬಹಿರಂಗದ ಆಚಾರದ ಮೂಲಕ ಬರಬೇಕಾಗತ್ತೆ. ಅಪ್ಪ ಹೋಗಿ ನಮಸ್ಕಾರ ಮಾಡಿ ಹೋಗು. ಕಾಲಿಗೆ ನಮಸ್ಕಾರ ಮಾಡೋದು ಬಹಿರಂಗದ ಕ್ರಿಯೆ ಆದರೂ ಕೂಡ ಅಂತರಂಗದ ಭಾವನೆಯಲ್ಲಿ ಅದು ಆಚಾರ ಹೆಂಗಿರುತ್ತೆ ಅಂದ್ರೆ ಅದು ನಿರಾಕಾರವಾಗಿ ಜ್ಞಾನವಾಗಿ ಅರಿವಾಗಿ ಮೂಡಿರ್ತೈತೆ. ಅದು ಆ ಅರಿವು ಬರದೇ ಹೋದರೆ ಕ್ರಿಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಬರೋಕ್ಕೆ ಸಾಧ್ಯ? ನಾವು ಬರೀ ಭಾಳ ಗೌರವ ಇಟ್ಕೊಂಡೇವ್ರು, ನಾವು ತಂದೆ ತಪ್ಪು ಭಾಳ ಗೌರವ ಇಟ್ಕೊಂಡೇವು, ಇದ್ರಿಗೆ ಬಂದಂಗೆ ಎದಿ ಸೆಡ್ಸು ಅಡ್ಡಾಡಿದ್ರೆ ಗೌರವ ಇಟ್ಕೊಂಡಂಗೆ ಅದು ಅದನ್ನು ಪ್ರಕಟಪಡಿಸುವ ದಾರಿ ಯಾವುದು ಅಂದರೆ ಕ್ರಿಯೆ ಅಂತ. ಅದಕ್ಕೆ ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ. ಇದು ಅಷ್ಟೇ ಅರಿವು ಮತ್ತು ಆಚಾರ. ಅದಕ್ಕೆ ಹೇಳ್ತಾರೆ ಅವರು, ಅದು ಕೇವಲ ಬಾಹ್ಯದಲ್ಲಿ ಮಾಡುವ ಕ್ರಿಯೆಯಲ್ಲ, ಅದು ಅಂತರಂಗದಲ್ಲಿ ಅಗೋಚರವಾಗಿರುವ ಒಂದು ಅರಿವಿನ ಇರವು. ಅದು ಬೀಜಾಂಕುರವಾಗಿ ಒಳಗಿರ್ತೈತೆ. ಅದು ಇಲ್ದನೇ ನಿಮ್ಮ ಕ್ರಿಯೆಗೆ ಪ್ರಕಟ ಆಗಕ್ಕೆ ಸಾಧ್ಯ ಇಲ್ಲ. ಮರ ಹಂಗೆ ಕಣ್ಣಿಗೆ ಕಾಣಕ್ಕೆ ಸಾಧ್ಯ ಇಲ್ಲ. ಮರ ಹಂಗೆ ಜಗತ್ತಿಗೆ ಕಣ್ಣಿಗೆ ಕಾಣೋಂಗೆ ಬೆಳೆದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಬೀಜ ಭೂಮಿಯೊಳಗೆ ಇದ್ದಿದ್ದರಿಂದ ಅದು ಆ ರೀತಿಯಾಗಿರ್ತದೆ. ಅರಿವಿನ ಅಂತರಂಗದ ಅರಿವು ಆ ರೀತಿ ಇರುತ್ತದೆ. ಅದು ಅಗೋಚರವಾಗಿರ್ತದೆ. ಅದು ಬೆಳೆದು ಪಲ್ಲವಿಸಿ ದೊಡ್ಡದಾದಾಗ ನಮಗೆ ಬನಾಗಿ ಕಾಣ್ತಿರ್ತೈತಲ್ಲ, ಅದು ಹಣ್ಣು, ಹೂವು, ಕಾಯಿ, ಎಲೆ ಅವನ್ನೆಲ್ಲ ಕೊಡಾಕತ್ತೈತೆ ಅಂದ್ರೆ ಅರ್ಥ ಅದು ಕ್ರಿಯೆ ಮಾಡಾಕತ್ತೈತೆ. ಅದು ಮರ ಆ ಕ್ರಿಯೆ ಮಾಡಾಕತ್ತೈತಂದ ಕ್ಷಣಕ್ಕೆ ನಾವು ಒಳಗದ ಅರಿವಿನ ಬೀಜ ಇರದೇ ಹೋಗಿದ್ರೆ ಅದು ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಕ್ಕಿತ್ತನು ಅಂತ ಸಾಧ್ಯ ಆಗೋದಿಲ್ಲ. ಅದು ಹೆಂಗೆ ಸಾಧ್ಯ ಆಕತ್ತೆ? ಬೇವಿನ ಬೀಜವ ಬಿತ್ತಿ, ಈಗ ಹೇಳಿದ್ರಲ್ಲ ನೀವು, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಹೌದಾ, ಹಾಲ ಜೇನುತುಪ್ಪ ಸುರಿದರೆ, ಹೌದಾ, ಸಿಹಿಯಾಗಬಲ್ಲುದೆ ಅದು ಅಂತ. ಕೈಯಾಗಲ್ಲದೆ ಸಿಹಿಯಾಗಬಲ್ಲುದೆ. ಒಳಗೆ ಗುಣ ಏನೈತೆ ಅದನ್ನು ಪ್ರಕಟಪಡಿಸ್ಬೇಕಾದ್ರೆ ಹೊರಗೆ ನೀವು ಏನು ಬೇಕಾದ್ದು ಮಾಡಿರಿ. ನೀವು ಅದನ್ನು ಬೆಳೆಸುವಾಗ ನೀವು ಏನು ಬೇಕಾದ್ದು ಮಾಡಿ, ಜೇನುತುಪ್ಪನ ಸುರ್ರಿ, ಹಾಲು ಸುರ್ರಿ, ಏನೋ ಸುರ್ರಿ, ಅದೇನರ ಮರ ಆಗಿ ಹೊರಗೆ ಬಂದಾಗ ಅದ್ರ ಎಲೆ ಅದರ ಬೀಜಗಳು ಏನರ ಸಿಹಿ ಆಗ್ಲಿಕ್ಕೆ ಸಾಧ್ಯನಾ ಅಂದರೆ ಇಲ್ಲ. ಯಾಕಿಲ್ಲ ಅಂದರೆ ಆ ಅರಿವಿನಲ್ಲಿ ಅದಿಲ್ಲಲ್ಲ, ಅರಿವಿನ ಲಕ್ಷಣ ಹಂಗಿಲ್ಲಲ್ಲ. ಬೀಜ ರೂಪವಾಗಿರ್ತಕ್ಕಂಥ ಅಂತರಂಗದ ಅರಿವೇನೈತಲ್ಲ ಅದು ಕೈ ಆಗಿತ್ತಂದ್ರೆ ಬಾಹ್ಯ ಆಚರಣೆಗಳು ಕೈ ಹಾಗೆ ಬರಬೇಕು. ಇಲ್ಲ ಅಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಇಲ್ಲಿ ಅವರು. ಅದಕ್ಕೆ ಅವ್ರು ಹೇಳಿದರು, ಅಗೋಚರವಾಗಿರುವ ಅರಿವಿನ ಇರವು ಮಾಡಿದಲ್ಲದೇ ಇಲ್ಲ. ಆಚಾರವೆಂಬುದು ಬರೀ ಹೇಳಿದ್ರೆ ಸಾಲೋದಿಲ್ಲ. ಅದು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ, ಅದು ಸಾಲೋದಿಲ್ಲ. ಅದು ತನ್ನ ಸರ್ವಾಂಗದ ಅಂತಃಕರಣ ಇಂದ್ರಿಯಾದಿಗಳಿಂದ, ಸರ್ವಾಂಗ ಅಂತಃಕರಣದ ಇಂದ್ರಿಯಾದಿಗಳಿಂದ ಮಾಡಿದಾಗ ಮಾತ್ರ ಅದು ಆಚಾರ ಆಕೈತಿ. ಇಲ್ಲ ಅಂದ್ರೆ ಅದು ಬರೀ ಮಾತಿನಿಂದಲೇ ಆಚಾರ ಅಳವಡಲಿಕ್ಕೆ ಸಾಧ್ಯನೇ ಇಲ್ಲ. ಒಡಲು ಹಿಡಿದರೆ ಹಿಡಿಯಲಿಲ್ಲವಯ್ಯ, ತನ್ನ ನಿಜ ಸ್ವರೂಪದ ಅರಿವು ಅರಿಯದೇ, ತನ್ನ ನಿಜ ಸ್ವರೂಪದ ಅರಿವು ಅರಿಯದೇ ದೇಹವೇ ತಾನೆಂಬ ದೇಹ ಭಾವವಿಡಿದರೆ, ಒಡಲು ವಿಡಿದರೆ, ಹೌದಾ, ದೇಹವೇ ತಾನೆಂಬ ಭಾವವಿಡಿದರೆ ನಿರವಯ ನಿಜವೇ ತಾನೆಂಬ ಅರಿವಿನ ಆಚಾರ ಅಳವಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡರಾಗ ಒಂದು ಇರ್ಬೇಕ್ರಿ. ಇಲ್ಲಿ ಕತ್ಲರ ಇರಬೇಕು, ಬೆಳಕರ ಇರ್ಬೇಕಲ್ಲ ಅಂತ. ಕತ್ಲಿದ್ದಲ್ಲಿ ಬೆಳಕಿರುವುದಿಲ್ಲ, ಬೆಳಕಿದ್ದಲ್ಲಿ ಕತ್ಲಿರುವುದಿಲ್ಲ. ವಿ ಕೆನಾಟ್ ಸಿ ದ ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಡಾರ್ಕ್ನೆಸ್ ಆ್ಯಂಡ್ ಲೈಟ್. ಎರಡೂ ಒಂದೇ ಸ್ಥಳದಲ್ಲಿ ಇವೆರಡನ್ನು ಏಕಕಾಲಕ್ಕೆ ಅದರ ಅಸ್ತಿತ್ವ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕತ್ಲಿದೆ ಅಂದರೆ ಅಲ್ಲಿ ಬೆಳಕಿಲ್ಲ ಅಂತ ಅರ್ಥ, ಬೆಳಕಿದೆ ಅಂತಂದರೆ ಅಲ್ಲಿ ಕತ್ಲಿಲ್ಲ ಅಂತ ಅರ್ಥ. ಅವ್ರು ಹೇಳಕತ್ತಾರೆ ಇಲ್ಲಿ ಏನು, ತನ್ನ ನಿಜ ಸ್ವರೂಪದ ಅರಿವು ಅರಿಯದೇ ದೇಹವೇ ತಾನೆಂಬ ದೇಹ ಭಾವ ಹಿಡಿದರೆ, ಅಂದ್ರೆ ಅಜ್ಞಾನ ಕತ್ಲು ಅಂತ ತಿಳ್ಕೊರೋದು. ದೇಹ ಭಾವ ಹಿಡಿದರೆ
ನಿರವಯ ನಿಜವೇ ತಾನೆಂಬ, ಅದು ಅಲ್ಲ ಖರೆ ದೇಹ ತಾನ ಅಲ್ಲ, ನಿರವಯ ನಿಜದ ಅರಿವು ನಿಜ ಐತಲ್ಲ ಅದು ನಾನು ಅನ್ನೋ ಭಾವ ಅರಿವಿನ ಆಚಾರ ಅಳವಡೋದಿಲ್ಲ ಅಂತ. ದೇಹವೇ ತಾನೆಂಬ ಭಾವ ಎಲ್ಲಿ ತನಕ ಇರ್ತೈತಲ್ಲ ಅಲ್ಲಿ ತನ ಆ ಅರಿವಿನ ನಿಜವೇ ತಾನೆಂಬ ಅರಿವು ಮೂಡಂಗಿಲ್ಲ ಅಂತ. ಕತ್ಲ ಹೋಗ್ಲಾಡ್ಸರ್ದು ಬೆಳಕಿರುವುದಿಲ್ಲ ಅಂತ ಅರ್ಥದ. ಮಾಟ ಕೂಟವೆಂಬ ಈಸುವ ಕಳೆದಿಪ್ಪ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆಚಾರದನುವ ಸಂಗನ ಬಸವಣ್ಣ ಬಲ್ಲ ನೋಡ ಪ್ರಭುವೇ. ದೇಹ ಭಾವ ಒಳಿದು ದಾಸೋಹಂ ಭಾವದಲ್ಲಿ ನಿಂತಹ ವ್ಯಕ್ತಿ ತೇಜೋಮೂರ್ತಿ ನಿಂತು ಮಾಡುವ ಮಾಟ ಕೂಡುವ ಕೂಟವೆಂಬೆರಡನ್ನೂ ಕಳೆದು, ಮಾಡುವ ಮಾಟದಲ್ಲಿ ತಾನಿಲ್ಲದಂತೆ, ಹೌದಾ, ನೋಡುವ ನೋಟದಲ್ಲಿ ತಾನಿಲ್ಲದಂತೆ, ಹೌದಾ, ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಈ ಭಾವದೊಳಗಿರೋದು ಭಾಳ ಅಪರೂಪ ಇದು. ಈ ದೇಹ ಭಾವ ಅಳಿಯುವುದು ದಾಸೋಹಂ ಭಾವದಲ್ಲಿ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಹೌದಾ. ಈ ನಿಂತು ಮಾಡುವ ಕೂಟವೆಂಬೆರಡನ್ನೂ ಕಳೆದು ಸ್ವಯದಲ್ಲಿ ನಿಂತ ಮಹಾಮಹಿಮರು ಬಸವಣ್ಣವರು. ಅಂಥ ಮಹಾಗುರುವೇ ಆಚಾರಲಿಂಗವೆಂಬ ಅನುಭವ ಬಲ್ಲವರು ಪ್ರಭುವೇ. ನಾ ಅಲ್ಲ ಅಂದಂಗೆ ಅಲ್ಲಿ ಅದಾರ ನೋಡ್ರಿ ಅಂತ ಪ್ರಭುದೇವರಿಗೆ ಬಸವ ಗುರುವಿನ ಆಚಾರದ ಎರವನ್ನು ಚನ್ನಬಸವಣ್ಣವರು ಅರುತ್ತಾರೆ ಪ್ರಭುದೇವರಿಗೆ. ಆವಾಗ ಆಚಾರದನುವ ಬಸವಣ್ಣ ಬಲ್ಲನೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಆ ಬಸವಣ್ಣನಾಚಾರವೆಂತಿರ್ಪುದೆಂದು ಪ್ರಭುದೇವರು ಚಿಕ್ಕದಣ್ಣಾಯಕರ ಬೆಸಗೊಂಬ ಪ್ರಸ್ತಾವದ ವಚನ ಹೇಳ್ತಾರೆ. ಹೌದು, ನೀ ಹೇಳಿದ್ರಲ್ಲಪ್ಪ, ಕರೆಕ್ಟು. ಆದರೆ ಅದನ್ನು ಬಸವಣ್ಣಾಚಾರವೆಂತಿರ್ಪುದೆಂದು, ಬಸವಣ್ಣನವರ ಆಚಾರ ಹೆಂಗೈತಿ ಅನ್ನೋದು ನನಗೆ ಸ್ವಲ್ಪ ತಿಳಿಸ್ಕೊಡು ಅಂತ. ನೀವಂತೂ ಅಲ್ಲ ಅಂದರೆ ಈಗ ಬಸವಣ್ಣವ್ರ ಆಚಾರ, ಅವ್ರ ಆಚಾರ ಹೆಂಗೈತೆ ಅನ್ನೋದು ಬಸವಣ್ಣವ್ರನ್ನ ಕೇಳಿಲ್ಲ. ಅವ್ರು ಚನ್ನಬಸವಣ್ಣವ್ರ ಮುಖಾಂತರ ಕೇಳಾಕತ್ರು. ಹೊಳ್ಳಿ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು ಬಸವಣ್ಣವ್ರ ಬಗ್ಗೆ, ಅವ್ರ ಆಚಾರ ಮಾರ್ಗದ ಬಗ್ಗೆ, ಅದನ್ನು ಸ್ವಲ್ಪ ನನಗೆ ತಿಳಿಸಿ ಹೇಳ್ರಿಪ್ಪ ನೀವು. ಆಯತ ಸ್ವಾಯತ ಸನ್ನಿಹಿತನಾಗಿ ಆಚಾರಲಿಂಗದಲ್ಲಿ ಅನುಭಾವಿಯಾಗಿಪ್ಪನು, ಜಂಗಮ ಲಿಂಗ ಪ್ರಾಣಿಯಾಗಿ ಪ್ರಾಣ ನಿಷ್ಪ್ರಾಣವಾಗಿಪ್ಪನು, ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಆಚಾರದ ಪರಿ ನಿನಗಲ್ಲದೆ ಅರಿಯಬಾರದು ಎನಗೊಮ್ಮೆ ತಿಳುಹಿಕೊಡ ಚನ್ನಬಸವಣ್ಣ. ಅವರ ಆಚಾರ ಮಾರ್ಗವನ್ನು, ಅವರ ಆಚಾರದ ವ್ಯಕ್ತಿತ್ವವನ್ನು ಆಯತ ಸ್ವಾಯತ ಸನ್ನಿಹಿತನಾಗಿ ಆಚಾರಲಿಂಗದಲ್ಲಿ ಅನುಭಾವಿಯಾಗಿ ಬರ್ತಕ್ಕಂಥ ಬಸವಣ್ಣವರು ಜಂಗಮಲಿಂಗ ಪ್ರಾಣಿಯಾಗಿ, ಜಂಗಮರಂದರೆ ಪ್ರಾಣ, ಲಿಂಗ ಅಂದರೆ ಪ್ರಾಣ, ಲಿಂಗ ಜಂಗಮರ ಮಧ್ಯೆ ಯಾವುದು ವ್ಯತ್ಯಾಸ ಮಾಡೋದಿಲ್ಲ. ಲಿಂಗದಲ್ಲಿಯೂ ಪ್ರಾಣ, ಜಂಗಮರಲ್ಲಿಯೂ ಪ್ರಾಣವನ್ನು ಇಟ್ಕೊಂಡಂಥ ಈಚೆಕೆರಡೂ ಸಮಾಜನೂ ಒಂದು ಕಡೆ ಜಂಗಮ, ಈಚೆ ಕಡೆ ಲಿಂಗ ತನ್ನ ಆತ್ಮಕಲ್ಯಾಣಕ್ಕೆ ಲಿಂಗ, ಆ ಪರವಸ್ತುವಿನ ಜೊತೆ ಸಮರಸ. ಇಲ್ಲಿ ಸಮಾಜಮುಖಿಯಾಗಿ ಸಮಾಜದ ಮಧ್ಯದಲ್ಲಿ ಇದ್ಕೊಂಡು ಜಂಗಮ ಪ್ರೇಮಿಯಾಗಿ ಇರ್ತಕ್ಕಂಥ ವ್ಯಕ್ತಿತ್ವ ಬಸವಣ್ಣವ್ರನ್ನ ಬಿಟ್ಟು ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅಧ್ಯಾತ್ಮ ಸಾಧನೆ ಮಾಡಿಕೊಂಡು ಈ ಜಗತ್ತಿನ ಗೊಡವೆಗೆ ಬರಲಾರದನ ಇದ್ದು ಹೋದಂಥ ಮಹಾಮಹಿಮರು ಈ ಜಗತ್ತಿನಲ್ಲಿ ಭಾಳ ಇರ್ಬೋದು. ಆದರೆ ಇಲ್ಲಿ ಸಮಾಜದ ಮಧ್ಯದಲ್ಲಿಟ್ಟುಕೊಂಡು ಅರಿವು ಆಚಾರದಿಂದ ಭಾಳ ಹಿಂದಿರ್ತಕ್ಕಂಥ ಮಾನವ ಕುಲಕೋಟಿಯ ಮಧ್ಯದಲ್ಲಿಟ್ಟುಕೊಂಡು ಅವರ ಅರಿವನ್ನು ಜಾಗೃತಿ ಮಾಡುವಂಥ, ತಮ್ಮ ಅರಿವನ್ನು ಜಾಗೃತಿ ಮಾಡಿಕೊಂಡು ತಮ್ಮ ಜೊತೆ ಸಾಮೂಹಿಕವಾಗಿ ಸರ್ವವ್ಯಾಪಿಯಾಗೋ ರೀತಿಯಲ್ಲಿ, ಇದೊಂದು ಸುನಾಮಿ ರೀತಿಯಲ್ಲಿ ಎಲ್ಲರಲ್ಲಿಯೂ ಅರಿವು ಜಾಗೃತಿ ಮಾಡಿಕೊಂಡಂಥ ಒಬ್ಬ ಮಹಾಮಹಿಮರು ಯಾರು ಅಂದರೆ ಬಸವಣ್ಣವರು ಅಂತ. ತಾವೊಬ್ಬರೇ ಹೋಗಿರ್ಬೋದು, ತಾವೊಬ್ಬರೇ ಜ್ಞಾನಿ ಆಗಿರ್ಬೋದು, ತಾವೊಬ್ಬರೇ ಓದಿರ್ಬೋದು, ತಾವೊಬ್ಬರೇ ಆಗಿರ್ಬೋದು, ಜಗತ್ತಿಗೆ ತಂದು ಅದನ್ನು ಮುಟ್ಟಿಸುವಂಥ ಕೆಲಸ, ಅದಕ್ಕೆ ತಾಯಿ ಹೃದಯ ಬಸವಣ್ಣಂದು. ಇದರಲ್ಲಿರ್ತಕ್ಕಂಥ ಸುಖ, ಸಮರಸದ ಸುಖ ಆಯ್ತಲ್ಲ, ಇದನ್ನು ಇವರು ಉಣ್ಲಿ ಅಂತ ಹಂಚಕ್ಕೆ ಬಂದಂಥ ಬಸವಣ್ಣವರು ಅಂತವ್ರು. ಇಲ್ಲಾಂದ್ರೆ ಆರಾಮಿರ್ಬೋದಿತ್ತು ಅವರು. ಇಲ್ಲ ಈ ಕಷ್ಟದಲ್ಲಿ ಏನು ಲೋಕದ ಅಪವಾದ, ಜನರ ಮಧ್ಯದಲ್ಲಿ ಅದೇವೆ ಅಂದ್ರೆ ಬರುವ ಅವೆಲ್ಲ ಕಷ್ಟ ಕಾರ್ಪಣ್ಯಗಳು ಬರುವೇ ಅವು.
ಇದು ಯಾವುದು ಬೇಡಪ್ಪ ಅಂದ್ರೆ ಊರತ್ತ ಹೋಗಿ ಒಂದು ಆಶ್ರಮ ಹಾಕ್ಕೊಂಡು ಅವ್ರು ಪೂರ್ತಿಗೆ ಅವ್ರಿಗೆ ಬದುಕಿ ಹೋದಂಥ ಮಹಾಜ್ಞಾನಿಗಳು ಭಾಳ ಜನ ಆದರೆ ಈ ಜಗತ್ತಿನೊಳಗೆ. ಆದರೆ ಬಸವಣ್ಣವರು ಇವೆಲ್ಲವನ್ನು ಎದುರಿಸಿ ಲೌಕಿಕದಲ್ಲಿದ್ದುಕೊಂಡು ಪಾರಮಾರ್ಥವನ್ನು ಏಕಕಾಲಕ್ಕೆ ಸಾಧಿಸಿ ತಮ್ಮ ಜೊತೆ ಇರ್ತಕ್ಕಂಥ ಎಲ್ಲರನ್ನೂ ಆ ಎತ್ತರಕ್ಕೆ ಏರಿಸಿಕೊಂಡು ಹೋದಂತಹ ಒಬ್ಬ ಮಹಾಮೇಧಾವಿ ಮಹಾಜ್ಞಾನಿ ಬಸವಣ್ಣವರು ಅಂತ. ಆ ಒಂದು ನಿಟ್ಟಿನಲ್ಲಿ ಜಂಗಮಲಿಂಗ ಪ್ರಾಣಿಯಾಗಿ ಪ್ರಾಣ ನಿಷ್ಪ್ರಾಣವಾಗಿಪ್ಪನು ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಆಚಾರದ ಪರಿ ನಿನಗಲ್ಲದೆ ಇದು ಯಾರಿಗೂ ಸಾಧ್ಯ ಇಲ್ಲಪ್ಪ. ಅವ್ರ ಬಗ್ಗೆ ಹೇಳೋದು ಆಚಾರದ ಪರಿಯನ್ನು ನಿಮಗೊಬ್ಬರಿಗೆ ಸಾಧ್ಯ ಚನ್ನ ಬಸವಣ್ಣವರೇ. ಅದಕ್ಕೆ ನನಗೆ ಸ್ವಲ್ಪ ಏನು ಬಸವಣ್ಣವ್ರ ಆಚಾರದ ಕುರಿತು ನಾನು ಸ್ವಲ್ಪ ತಿಳಿಹಿಕೊಡ ಚೆನ್ನ ಬಸವಣ್ಣ ಅಂತ ಕೇಳ್ಕೊತಾರೆ ಅವರು. ಇಂತೂ ಬಸವರಾಜ ದೇವರ ಆಚಾರದ ಅನುವನು ಎನಗೊಮ್ಮೆ ತಿಳುಹಿಕೊಡೆಂದು ಪ್ರಭುದೇವರು ನಿರೂಪಿಸಲು ಚಿಕ್ಕದಣ್ಣಾಯಕರು ಬಸವರಾಜ ದೇವರ ಸದಾಚಾರ ವರ್ತನೆಯ ಪ್ರಭುದೇವರೊಡನೆ ಭಿನ್ನಯಿಸಿದ ಪ್ರಸ್ತಾವದ ವಚನ. ಏನು ಹೇಳ್ತಾರೆ ಅವರು? ಬಸವಣ್ಣವರ ಸದಾಚಾರದ ವರ್ತನೆಯನ್ನು ಅವರು ಯಾವ ರೀತಿ ಹೇಳ್ತಾರೆ ನೋಡು. ಆಚಾರವಂಗ ಸಂಬಂಧವಾದಲ್ಲಿ ಶ್ರೀ ಗುರು ಸನ್ನಿಹಿತ, ಅರಿವ ಮನಸ್ ಲಿಂಗ ಸಂಬಂಧವಾದಲ್ಲಿ ಶಿವಲಿಂಗ ಸನ್ನಿಹಿತ, ಈ ಉಭಯ ಸನ್ನಿಹಿತವಾದಲ್ಲಿ ಜಂಗಮ ಸನ್ನಿಹಿತ. ಇದು ಕಾರಣ ಕೂಡಲ ಚೆನ್ನ ಸಂಘ ನಿಮ್ಮಲ್ಲಿ ತ್ರಿವಿಧ ಸಂಪನ್ನ ಶರಣ ಸಂಗನ ಬಸವಣ್ಣನು. ಮತ್ತು ಮುಂದುವರೆದು ಹೇಳ್ತಾರೆ, ಗುರುವಿನಲ್ಲಿ ಸದಾಚಾರಿ. ಅದರದ ಅರ್ಥ ಇಲ್ಲಿ ಮುಂದೆ ಇದೇ ವಚನದ ಇನ್ನೊಂದು ವಚನ. ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಶಿವಾಚಾರಿ, ಜಂಗಮಲ್ಲಿ ಸಮಯಾಚಾರಿ, ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ಸುವಿಚಾರಿ, ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣನು. ಮತ್ತು ಮುಂದುವರೆದು ಹೇಳ್ತಾರೆ, ಮರಕ್ಕೆ ಬಿತ್ತು ಹುಟ್ಟಿದರೇನಯ್ಯ, ಬಿತ್ತಿಂಗೆ ಮರ ಹುಟ್ಟಿದರೇನಯ್ಯ, ಮರದ ಬೆಳಸಿನ ಫಲದ ಪರಿಯ ಬೆಸಗೊಳ್ಳಲಿಲ್ಲ, ಸಸಿ ಪಲ್ಲವಿಸಿ ತ್ರಿವಿಧವಾಗಿತ್ತು, ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಬಸವಣ್ಣಂಗೆ. ಈ ಮೂರು ವಚನದಲ್ಲಿ ಬಸವಣ್ಣನವರ ಸದಾಚಾರ ವರ್ತನೆಯನ್ನು ಇಲ್ಲಿ ಬಣ್ಣಿಸ್ತಾರೆ ಯಾರು? ಚನ್ನಬಸವಣ್ಣವರು. ಪ್ರಭುದೇವರ ಅರಿಕೆಯ ಮೇರೆಗೆ ಅವರು ಇದನ್ನು ಹೇಳ್ತಾರೆ. ಆಚಾರವಂಗ ಸಂಬಂಧವಾದಲ್ಲಿ ಶ್ರೀ ಗುರು ಸನ್ನಿಹಿತ. ಪ್ರಭುವೇ, ಅಂತರಂಗದ ಸ್ವಸ್ವರೂಪದ ಅರಿವಿನ ಆಚಾರವು ಅಂಗಕ್ಕೆ ಸಂಬಂಧ ಆತಂದ್ರೆ, ಅದಕ್ಕೆ ಕನೆಕ್ಷನ್ ಬಂತಂದ್ರೆ, ಆ ಅರಿವಿನ ಆಚಾರ ಈ ಅಂಗದ ಸಂಬಂಧವಾದಲ್ಲಿ, ಆ ಅಂಗದಲ್ಲಿ ಆ ಶರೀರದಲ್ಲಿ ಗುರುಲಿಂಗವು ಅಳವಡುವುದು. ಈ ಟ್ಯೂಬ್ಲೈಟಿಗೂ ಆ ಬಟನ್ನಿಗೂ ಕನೆಕ್ಷನ್ ಬಂತಂದ್ರೆ, ಸಂಬಂಧ ಬಂತಂದ್ರೆ, ಕನೆಕ್ಷನ್ ಲೂಸ್ ಆದರೆ ಕರೆಂಟ್ ಐತಿಲ್ಲ ಅನ್ನಂಗಿಲ್ಲ. ಆ ಬೋರ್ಡ್ನಾಗ ಕರೆಂಟ್ ಐತಿ, ಲೈಟ್ ಹತ್ತವಲ್ದು. ಕರೆಂಟ್ ಇದ್ದದ್ದು ಖರೆ, ಟ್ಯೂಬ್ಲೈಟು ಬರೋಬ್ಬರಿ ಐತಿ, ಬೆಳಕು ಬರೋವಲ್ದಂದ್ರೆ ಏನು? ಅದಕ್ಕೆ ಸರಿಯಾಗಿ ಕನೆಕ್ಷನ್ ಆಗಿಲ್ಲ ಅಂತೇವೆ ನಾವು. ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಇಲ್ಲ. ಅದಕ್ಕೆ ಹೇಳಿದ್ರು ಅವರು, ಅಂತರಂಗದ ಸ್ವಸ್ವರೂಪದ ಅರಿವಿನ ಆಚಾರವು ಅಂಗಕ್ಕೆ ಸಂಬಂಧವಾದಲ್ಲಿ ಅದು ಕನೆಕ್ಟ್ ಆತಂದ್ರೆ ಈ ಶರೀರಕ್ಕೆ, ಆ ಅಂಗದಲ್ಲಿ ಗುರುಲಿಂಗವು ಅಳವಡುವುದು. ಅದು ಅರಿವೇ ಗುರುವಾಗಿ ಪರಿವರ್ತನೆಗೊಳ್ತದೆ. ಅರಿವು ಮನ ಲಿಂಗ ಸಂಬಂಧವಾದಲ್ಲಿ, ನೋಡ್ರಿ ಇಲ್ಲಿ ಗುರುಲಿಂಗ ಬಂತಲ್ಲ, ಇಲ್ಲೇ ಅರಿವು ಮನ ಲಿಂಗ ಸಂಬಂಧವಾದಲ್ಲಿ ಶಿವಲಿಂಗ ಸನ್ನಿಹಿತ. ಅದರಂತೆ ಅಂತರಂಗದ ಮನಕ್ಕೆ ಅರಿವು ರೂಪಿನ ಪ್ರಾಣ ಲಿಂಗ ಸಂಬಂಧವಾದರೆ ಆಗ ಆ ಮನದಲ್ಲಿ ಮಹಲಿಂಗ ಅಳವಡುವುದು. ಗುರುಲಿಂಗ ಎದಕ್ಕೆ? ಅರಿವು ಮತ್ತು ಏನು ಶರೀರಕ್ಕೆ ಸಂಬಂಧ ಆದಾಗ ಗುರುಲಿಂಗ ಅಳವಟ್ಟಿತು. ಆ ನಂತರದಲ್ಲಿ ಬರೋದು ತನು ಮನ ಭಾವದ ಸಂಕೇತ. ಇದು ತನುವಿಗೆ ಅದು ಕನೆಕ್ಟ್ ಆಯ್ತು, ಮನಕ್ಕದು ಕನೆಕ್ಟ್ ಆಯ್ತು, ಭಾವಕ್ಕದು ಕನೆಕ್ಟ್ ಆಗಬೇಕು, ಮೂರಕ್ಕೂ ಕನೆಕ್ಟ್ ಆಗ್ಬೇಕು ಅದು. ಅದರಂತೆ ಅಂತರಂಗದ ಮನಕ್ಕೆ ಅರಿವು ರೂಪಿನ ಪ್ರಾಣಲಿಂಗ ಸಂಬಂಧವಾದರೆ ಆಗ ಆ ಮನದಲ್ಲಿ ಮಹಾಲಿಂಗ ಅಳವಡುವುದು. ಈ ಉಭಯ ಸನ್ನಿಹಿತವಾದಲ್ಲಿ
ಇವೆರಡೂ ಸನ್ನಿಹಿತ ಅದು ಅಂದ್ರೆ ಯಾವುವು? ಶ್ರೀ ಗುರು ಸನ್ನಿಹಿತ, ಶಿವಲಿಂಗ ಸನ್ನಿಹಿತ ಇವೆರಡೂ ಆಗಿ ಈ ಉಭಯ ಸನ್ನಿಹಿತವಾದಲ್ಲಿ ಇವೆರಡೂ ಸನ್ನಿಹಿತ ಆದವು ಅಂದ್ರೆ ಶಿವಲಿಂಗ ಗುರುಲಿಂಗ ಎರಡು ಸನ್ನಿಹಿತ ಆದವು ಅಂದರೆ ಶರೀರ ಅಂಗ ಮತ್ತು ಮನ, ತನು ಮತ್ತು ಮನಕ್ಕೆ ಈ ಲಿಂಗದ ಕನೆಕ್ಷನ್ ಆತಂದ್ರೆ, ಅಂತರಂಗದ ಆಚಾರದ ಕನೆಕ್ಷನ್ ಆತಂದ್ರೆ ಅಲ್ಲಿ ಜಂಗಮ ಸನ್ನಿಹಿತ. ಈ ಅಂಗ ಮನಗಳ ಎರಡೂ ಆಚಾರ ಅರಿವು ಅಳೆವಟ್ಟಲ್ಲಿ ಭಾವದಲ್ಲಿ ಅನುಭಾವ ರೂಪಿ ಜಂಗಮಲಿಂಗವು ಸಂಬಂಧವಾಗ್ತದೆ. ಅದೇ ತನುಮನ ಭಾವದಲ್ಲಿ. ಇದು ಕಾರಣ ಕೂಡಲ ಚೆನ್ನಸಂಗ ನಿಮ್ಮಲ್ಲಿ ತ್ರಿವಿಧ ಸಂಪನ್ನ ಶರಣ ಸಂಗನ ಬಸವಣ್ಣನು. ಅಂಗ ಮನ ಭಾವವೆಂಬ ತ್ರಿವಿಧಲ್ಲಿಯೂ ಅರಿವು ಆಚಾರ ಅನುಭಾವ ಸಂಪನ್ನರಾಗಿರುವವರು ಮಹಾಗುರು ಬಸವಣ್ಣನವರು ಅಂತ ಹೇಳಿ ಮತ್ತೆ ಆಲಸ್ರಿ ಮತ್ತೆ ಕೇಳಿರಲಿ ಪ್ರಭುದೇವರೇ, ಬಸವಣ್ಣನವರ ಆಚಾರದ ರಹಸ್ಯವನ್ನು ಕೇಳಿರಲಿ ಮತ್ತೆ ಹೇಳ್ತೇನೆ ಅಂತಂದು ಮುಂದೆ ಹೋದ್ರು ಅವರು. ಗುರುವಿನಲ್ಲಿ ಸದಾಚಾರಿ, ಅಂಗದಲ್ಲಿ ಶಿವಾಚಾರಿ, ಜಂಗಮದಲ್ಲಿ ಸಮಯಾಚಾರಿ, ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ಸುವಿಚಾರಿ, ಕೂಡಲ ಚೆನ್ನಸಂಗ ನಿಮ್ಮ ಶರಣ ಬಸವಣ್ಣನು ಅನ್ನುವಂಥ ಮಾತನ್ನು ಹೇಳಿದರು. ಬಸವಗುರು ಅಂತರಂಗದ ಸ್ವರೂಪದ ಅರಿವಿನ ನಿರವಯ ಗುರು ತಂದು ಅಂಗಳದಲ್ಲಿ ಆಚಾರ ಸ್ವರೂಪವಾಗಿ ಇಟ್ಟಂತಹ ಗುರು ಲಿಂಗದಲ್ಲಿ ಶಿವಾಚಾರಿಯಾಗಿ, ಅಂದರೆ ಶಿವಾಚಾರಿ ಅಂದರೆ ಸಮತಾವಾದಿ, ಎಲ್ಲವನ್ನೂ ಶಿವಸ್ವರೂಪವಾಗಿ ಕಾಣತಕ್ಕಂಥ ಸಮತಾವಾದ. ಅದು ಡಿಸ್ಕ್ರಿಮಿನೇಷನ್ ಇಲ್ಲ. ನೀವು ಶಿವಸ್ವರೂಪಿಗಳು, ನೀವು ಶಿವಸ್ವರೂಪಿಗಳು, ಅಲ್ಲಿ ಡಿಸ್ಕ್ರಿಮಿನೇಷನ್, ಎಲ್ಲರನ್ನೂ ನಾವು ಶಿವಭಾವದಲ್ಲಿ ಕಾಣ್ತಕ್ಕಂಥದ್ದು ಈಕ್ವಾಲಿಟಿ ನೋಡ್ತಕ್ಕಂಥ ಭಾವದಲ್ಲಿ ಈಕ್ವಲ್ ಆಗಿ ನೋಡೋದು ಎಲ್ಲರೂ. ಅರಿವು ಮೇಲು ಕೀಳು ಜಾತಿ ವರ್ಣ ಧರ್ಮ ಇವ್ಯಾವ ನಮ್ಮ ಭಾವದಲ್ಲಿರ್ತಕ್ಕಂಥದ್ದು ಅದು ಕೇವಲ ಸಮತಾವಾದದ ಮೇಲೆ ನಿಂತಕ್ಕಂಥ ಒಂದು ಸಮತಾವಾದಿ ಅಂದರೆ ಶಿವಾಚಾರಿ ನೋಡ್ತಕ್ಕಂಥ ಏನೋ ಕಣ್ಣುಗಳು ಏನಾಯ್ತು ಶಿವಲಿಂಗವಾಗಿ ಪರಿವರ್ತನೆ ಆದಾಗ ಯಾರನ್ನು ನೋಡಿದರೂ ಅದು ಸಾಕ್ಷಿ. ಎತ್ತತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನು. ಇದು ಯಾವಾಗ ಸಾಧ್ಯ ಐತಂದರೆ ನಾವು ಶಿವಲಿಂಗವಾಗಿರ್ತ ನಮ್ಮ ಕಣ್ಣು ಶಿವಲಿಂಗವಾದಾಗ ಸಮತಾವಾದಿ ಬರ್ತಲ್ಲಿ. ಸರ್ವಾಂಗದಲ್ಲಿ ಲಿಂಗವನ್ನು ಅಳವಡಿಸಿಕೊಂಡು ಸಮತಾವಾದಿಗಳು ಬಸವಣ್ಣವರು. ಸಕಲದಲ್ಲಿಯೂ ಎಲ್ಲದರಲ್ಲಿಯೂ ಸಕಲದಲ್ಲಿಯೂ ಸಮದೃಷ್ಟಿಯುಳ್ಳ ಶಿವಾಚಾರಿಗಳು. ಜಂಗಮದಲ್ಲಿ ಸಮಯಾಚಾರಿ ಅಂದರೆ ಸತ್ಯ ಸದಾಚಾರ ಸದ್ಧರ್ಮ ಸದಾಚಾರಿ. ಸಕಲ ಚರಿಸುವ ಚೇತನವೆಲ್ಲವೂ ಜಂಗಮಲಿಂಗವಾಗಿ ಕಂಡಂಥವರು. ಯಾರು ಕಾಣ್ತಾರೆ ಅವರೆಲ್ಲ ಜಂಗಮಲಿಂಗವಾಗಿ ಕಂಡಂಥವ್ರು. ಅವರು ಸತ್ಯ ಸದಾಚಾರ ಸದ್ಧರ್ಮ ದಯೆಯುಳ್ಳ ಸಮಯಾಚಾರಿಗಳವರು. ಪ್ರಸಾದದಲ್ಲಿ ಬ್ರಹ್ಮಚಾರಿ, ಪರಿಶುದ್ಧ ಪ್ರಸನ್ನ ಪ್ರಶಾಂತತೆಯುಳ್ಳ ಪರವಸ್ತು. ಅದು ಪ್ರಸಾದ ಅಂದರೆ ಪರಿಶುದ್ಧ ಪ್ರಸನ್ನ ಪ್ರಶಾಂತೆಯುಳ್ಳ ಪರವಸ್ತು. ಆ ಪರವಸ್ತು ಪರಿಶುದ್ಧವಾಗಿದೆ, ಪ್ರಸನ್ನವಾಗಿದೆ, ಪ್ರಶಾಂತವಾಗಿದೆ. ಪರಿಶುದ್ಧ ಪ್ರಸನ್ನ ಪ್ರಶಾಂತವಾಗಿರ್ತಕ್ಕಂಥ ಪರವಸ್ತು, ಅದಕ್ಕೆ ನಾವು ಪ್ರಸಾದ ಅಂತ ಕರಿತೇವೆ. ಬ್ರಹ್ಮಚಾರಿ ಅಂದರೆ ಆ ಪರವಸ್ತು ಸಹಿತ ಆಚರಿಸ್ತಕ್ಕಂಥವ್ರು ಬ್ರಹ್ಮಚಾರಿಗಳು. ಬಸವಣ್ಣನವ್ರು ಹೆಂಗಂದ್ರೆ ಪರಿಶುದ್ಧ ಪ್ರಸನ್ನ ಪ್ರಶಾಂತತೆಯುಳ್ಳ ಪರಶಿವರೂಪಿ ಪ್ರಸಾದವನ್ನು ಆ ಪರವಸ್ತುಮಯವಾದ ಲಿಂಗೇಂದ್ರಿಗಳ ಮೂಲಕ ಆಚರಿಸಿ ಅನುಭವಿಸುವ ನಿಜಾಚಾರಿ. ಅದಕ್ಕೆ ಅವ ಬ್ರಹ್ಮಚಾರಿ. ಹೌದಲ್ರಿ? ಅದೊಂದು ವಚನ ಬರುತ್ತಲ್ಲ, ಬ್ರಹ್ಮಚಾರಿ ಯಾದೇನಯ್ಯ ಅಂತೊಂದು, ಯಾರ್ದು ನೀಲಂ ತಾಯಿಯವ್ರ ವಚನನೋ ಹಿಂಗೇನೋ ಐತೆ ನೋಡ್ರಿ. ಒಂದು ಬ್ರಹ್ಮಚಾರಿ ಆಚಾರದಲ್ಲಿ ಸುವಿಚಾರಿ, ಅಂಗದ ಆಚಾರಗಳಲ್ಲಿ ಅರಿವಿನ ಚೇತನ ತುಂಬಿ, ಅಂಗದ ಆಚಾರಗಳಲ್ಲಿ ನಮ್ಮ ಶರೀರದ ಮುಖಕ್ಕಂತ ನಡೀತಕ್ಕಂಥ ಕ್ರಿಯೆಗಳಲ್ಲಿ ಅರಿವಿನ ಆಚಾರ ತುಂಬಿ, ಅರಿವಿನ ಚೇತನವನ್ನು ತುಂಬಿ ಆಚರಿಸುವಂಥ ಸುವಿಚಾರಿ ಬಸವಣ್ಣನವರು. ಅವರ ಆಚರಣೆಗಳು ಈ ಸದ್ವಿಚಾರಗಳ ಮೂಲಕನೇ ಅವ್ರ ಕ್ರಿಯೆಗಳು ನಡೆಯಕತ್ತವು ಅನ್ನುವಂಥದ್ದು. ಕೂಡಲ ಚೆನ್ನಸಂಗ ನಿಮ್ಮ ಶರಣ ಬಸವಣ್ಣನು. ಪರಮ ಶಿವರೂಪಿ ಪ್ರಭುವೇ, ನಿಮ್ಮ ಶರಣ ಬಸವಣ್ಣ ಇಂಥ ಅಸಾಮಾನ್ಯ ಅನುಪಮಾಚಾರ ಸಂಪನ್ನರೆಂದು ಚನ್ನಬಸವಣ್ಣವರು ಪ್ರಭುದೇವರಿಗೆ ಹೇಳಿ ಮತ್ತೆ ಆ ರಹಸ್ಯವನ್ನು ಮತ್ತೆ ಕೇಳಿರಲಿ ಅಂತ ಹೇಳ್ತಾರೆ ಅವರು. ಕಂಟಿನ್ಯೂ ಆಗಿ ಬಸವ ಗುರುವಿನ ಆಚಾರದ ರಹಸ್ಯವನ್ನು ಮತ್ತೆ ಭಿನ್ನಯಿಸಲಿಕ್ಕೆ ಹೋದರು.
ಏನು ಹೇಳ್ತಾರೆ ಅಷ್ಟು ಚಂದ, ಮರಕ್ಕೆ ಬಿತ್ತು ಹುಟ್ಟಿದರೇನಯ್ಯ ಪ್ರಶ್ನೆ ಮಾಡಿದ್ರು. ಬಿತ್ತಿಂಗೆ ಮರ ಹುಟ್ಟಿದರೇನಯ್ಯ, ಮರದ ಬೆಳೆಸಿನ ಫಲದ ಪರಿಯ ಬೆಸಗೊಳ್ಳಲಿಲ್ಲ. ಸಸಿ ಪಲ್ಲವಿಸಿ ತ್ರಿವಿಧವಾಯಿತು, ಕೂಡಲ ಚೆನ್ನ ಸಂಗ ನಿಮ್ಮ ಶರಣ ಬಸವಣ್ಣಂಗೆ ಅಂತ. ಏನ್ರಿ ಪ್ರಭುದೇವರೇ, ಬಸವಣ್ಣವರು ಮತ್ತು ಸಮಸ್ತ ಸೃಷ್ಟಿ ಯುಗಮಕ್ಕೂ ಮೂಲ ಕಾರಣವಾದ ಪರಶಿವ ಭಿನ್ನವಲ್ಲ. ಬಸವಣ್ಣವ್ರನ್ನ ಹಿಡ್ಕೊಂಡು ಈ ಸಮಸ್ತ ಸೃಷ್ಟಿ ಯುಗಮಕ್ಕೆ ಕಾರಣವಾಗಿರ್ತಕ್ಕಂಥ ಪರಶಿವವು ಅದು ಭಿನ್ನವಾಗಿಲ್ಲದು. ಅದು ಬೇರೆ ಇದು ಬೇರೆ ಅಲ್ಲ. ಉದಾಹರಣೆ ಕೊಡ್ತಾರೆ, ಅವೆರಡೂ ಅಭಿನ್ನ. ಹೆಂಗೆ ಅಭಿನ್ನವು? ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಹೇಳ್ತಾರೆ ಅವರು. ಮರಕ್ಕೆ ಬಿತ್ತು ಹುಟ್ಟಿದರೇನಯ್ಯ, ಬಿತ್ತಿಂಗೆ ಮರ ಹುಟ್ಟಿದರೇನಯ್ಯ. ಮರದಿಂದ ಬೀಜ ಬಂದಾವು, ಬೀಜದಿಂದ ಮರ ಹುಟ್ಟೈತಿ. ಬೀಜ ವೃಕ್ಷ ನ್ಯಾಯ ಅಂತ ಕರಿತೇವಲ್ಲ ಇದಕ್ಕೆ. ಇದು ಮರದಿಂದ ಬೀಜ ಬಂದೈತೆ ಅಂದ್ರೇನು, ಬೀಜದಿಂದ ಮರ ಬಂದೈತೆ ಅಂದ್ರೇನು ಆ ಪ್ರಶ್ನೆ ಹಾಕಿದರು. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಎಂಬುದ ನರಸ ಹೋದಲ್ಲಿ ಅದನ್ನು ಹುಡುಕಕ್ಕೆ ಹೋದ್ವಿ ಅಂದ್ರೆ ನಾವು, ಅವು ಅಭಿನ್ನವೆಂದು ನಮಗೆ ಅರಿವಾಗುತ್ತದೆ ಎಂದು ತಿಳಿತೈತೀನಿ. ಯಾರಿಗಾರ ನಿಷ್ಕರ್ಷೆ ಮಾಡೋಕ್ಕಾಗೈತಿ ಇಲ್ಲಿತನ? ಮೂಲದಲ್ಲಿ ಅದು ಹೆಂಗಿತ್ತು, ಬೀಜ ರೂಪದಲ್ಲಿತ್ತು, ಮರ ರೂಪದಲ್ಲಿತ್ತು ಅಂತ ಇಷ್ಟೆಲ್ಲ ವಿಜ್ಞಾನ ಮುಂದುವರೆದೈತಲ್ಲ. ಇಷ್ಟೆಲ್ಲ ಜಗತ್ತಿನ ತುಂಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅದಾರಲ್ಲಿ. ಇನ್ನೂವರೆಗೆ ಅವರಿಗೆ ನೋಡ್ರಿ, ನೀವು ಮೆಣಸಿಕಾಯಿ ಅದು ಖಾರ ಐತಿ, ಆದರೆ ಸಿಹಿ ಮೆಣಸಿಕಾಯಿ ಮಾಡೋಕ್ಕೆ ಸಾಧ್ಯ ಆಗೈತೆ ಅವ್ರಿಗೆ, ವಿಜ್ಞಾನಿಗಳಿಗೆ. ಹತ್ತಿ ಬೆಳೆದಿದ್ರೆ ಅದನ್ನು ಕೆಂಪು ಹತ್ತಿ ಮಾಡೋಕ್ಕೂ ಬಂದೈತೆ ಅವರಿಗೆ. ಏನೆಲ್ಲ ಪ್ರಯೋಗಗಳನ್ನು ಮಾಡಿರಿ. ಒಂದು ಉದಾಹರಣೆಪ್ಪ, ಇದಕ್ಕೆ ಮೂಲವಾಗಿರ್ತಕ್ಕಂಥ ಬೀಜ ಮೊದಲು ಹುಟ್ಟಿತ್ತು, ಅಥವಾ ಬೀಜಕ್ಕೆ ಮೂಲವಾಗಿರ್ತಕ್ಕಂಥ ಮರ ಮೊದಲು ಹುಟ್ಟಿತ್ತು ಅಂತ ಹೇಳಿದರೆ ಅವು ಯಾವ ಸಂಬಂಧ ಇಲ್ಲರಿ, ಗೊತ್ತಿಲ್ಲ ನಮಗೆ, ಅದನ್ನೊಂದು ಬಿಟ್ಟು ಕೇಳ್ರಿ ಅಂತಾರೆ ಅವರು. ಅಂತಾರೋ ಇಲ್ಲೋ ನಮಗೆ, ಅದಕ್ಕೆ ಕೇಳ್ತಾರೆ ಅವರು. ಅದರಂತೆ ಅಭಿನ್ನವೆಂಬುದು ಅದು ಅಭಿನ್ನವು. ಅವು ನೋಡಲಿಕ್ಕೆ ತೋರ್ಲಿಕ್ಕೆ ಎರಡಾಗ್ಯಾವ ಹೊರತು ಅವು ಅಭಿನ್ನವಾಗಿರುವಂಥವು ಮೂಲದಲ್ಲಿನೇ. ಅವು ಇನ್ಸಪರೇಬಲ್. ಅವು ಬಿಚ್ಚಿ ಬೇರಾಗದ ಬೆರೆಸಿ ಒಂದಾಗದ ಸ್ಥಿತಿ ಅದು. ರವಿ ರಶ್ಮಿಯಂತೆ, ಚಂದ್ರ ಚಂದ್ರಿಕೆಯಂತೆ. ಚಂದ್ರನ ಬೆಳದಿಂಗಳೈತಿ, ಚಂದ್ರ ಅದಾನಲ್ಲೇ. ಸೂರ್ಯನ ಕಿರಣ ಅದಾವು, ಸೂರ್ಯ ಅದಾನಲ್ಲೇ. ಸೂರ್ಯನ ಬಿಟ್ಟು ಕಿರಣಗಳಿಲ್ಲ, ಕಿರಣಗಳನ್ನು ಬಿಟ್ಟು ಸೂರ್ಯ ಇಲ್ಲ. ಸೂರ್ಯನಿಂದ ಕಿರಣವೋ, ಕಿರಣದಿಂದ ಸೂರ್ಯವೋ. ಅವನು ಬಿಚ್ಚಿದ್ರೆ ಬಿಡ್ಸಾಕ ಬರೋದಿಲ್ಲ, ಕೂಡ್ಸೇನಂದ್ರೆ ಕೂಡ್ಸಾಕ ಬರೋದಿಲ್ಲ ಅಂತ. ಅವನು ಬಿಚ್ಚಿ ಬೇರಾಗದ ಬೆರೆಸಿ ಒಂದಾಗದ ಸ್ಥಿತಿ ಅದು. ಹಂಗಿಲ್ಲಿ ಮರ ಬೆಳೆದು ನಿಂತ ಮ್ಯಾಲ ಮರದ ಟೊಂಗಿಯಿಂದ ಮತ್ತೆ ಬೀಜ ಬರ್ತೈತೆ ನಮಗೆ. ಮತ್ತು ಆ ಮರದಿಂದ ಬೀಜ ಇಲ್ಲ ಅಂದ್ರೆ ಮರ ಆಗಕ್ಕೆ ಸಾಧ್ಯ ಇಲ್ಲ ನಮಗೆ. ಇದನ್ನು ಹುಡುಕಾಕೆ ಹೋದ್ವಿ ಅಂದ್ರೆ ನೋಡಿ ಹೇಳ್ತಾರೆ ಅವರು, ಅದು ಅಭಿನ್ನವೆಂಬುದು ಅರಿವಾಗುತ್ತದೆ. ಅದು ಅಭಿನ್ನ, ಭಿನ್ನತೆ ಇಲ್ಲ ಮೂಲದಲ್ಲಿ ಅಂತಕ್ಕಂಥದ್ದು. ಅದರಂತೆ ಬಸವಣ್ಣನವರು ಮುಂದೆ ಚಂದ ಹೇಳ್ತಾರೆ, ಆ ಪರಶಿವ ವಸ್ತು ಏನೈತಲ್ಲ, ಪರವಸ್ತು, ಇವೆರಡೂ ಅಭಿನ್ನ. ಇವೆರಡೂ ಅಭಿನ್ನ ಅಂತ. ಇಲ್ಲಿ ಆ ಪರಶಿವ ನಿರವಯ ತತ್ವವೇ, ಆ ಪರಶಿವ ನಿರವಯ ತತ್ವವೇ ಬಸವ ರೂಪಿನಿಂದ ಸಾಕಾರಗೊಂಡಿದೆ. ಆ ಪರಶಿವ ನಿರವಯ ತತ್ವ ಹೆಂಗೈತಿ ಅಂತ ನೀವು ನೋಡ್ಲಿಕ್ಕೆ ಬಯಸಿದ್ರಿ ಅಂದರೆ ಬಸವಣ್ಣವ್ರು ನೋಡಿಬಿಡ್ರಿ ಅಂದಂಗೆ. ಅದರ ಪ್ರತಿರೂಪ ಅದು. ಅದು ಬಸವಣ್ಣ ರೂಪಿನಿಂದ ಸಾಕಾರಗೊಂಡೈತಿ. ಗುರು ಲಿಂಗ ಜಂಗಮ ಮೂರಾಗಿ, ಒಂದೇ ಇದ್ದಿದ್ದು ಮೂರಾಗಿ ಕಾಣಕತ್ತಾವ ನಾವು. ಗುರು ಲಿಂಗ ಜಂಗಮ ಮೂರಾಗಿ ಅದು ವಿಕಾಸಗೊಂಡಿತು. ಸಣ್ಣತ ಸಸಿಯಾಗಿ ಬೆಳೆದಾಗ ಅದು ಮುಂದೆ ಟೊಂಗೆ ಎಲೆಗಳಾಗಿ ಬೇರೆ ಬೇರೆ ಕಾಂಡಗಳಾಗಿ ಬರ್ತಾವಲ್ಲ, ಹಂಗೆ ಮೂರಾಗಿ ವಿಕಾಸಗೊಂಡಿತು. ಇಷ್ಟ ಪ್ರಾಣ ಭಾವಲಿಂಗವಾಗಿ ತನುಮನ ಭಾವಗಳಿಗೆ ಅನುವಾದುದು. ಆ ಪರವಸ್ತುವೇ, ಆ ಪರವಸ್ತು ತಾನೇ ಮೂರಾಗಿದ್ದು ಗುರುಲಿಂಗ ಜಂಗಮವಾಗಿ ತನುಮನ ಭಾವವಾಗಿ ಇಷ್ಟ ಪ್ರಾಣ ಭಾವಲಿಂಗಗಳಾಗಿ ಹೋಯಿತು. ನಿರವಯ ಪರಶಿವನ ಸಾಕಾರ ಸ್ವರೂಪಿಯಾದ ಬಸವಣ್ಣನವರು
ಸತ್ಯ ಸದಾಚಾರವ ಲಿಂಗಮಯಗೊಳಿಸಿದರೆಂದು. ಸತ್ಯ ಸದಾಚಾರವ ಲಿಂಗಮಯಗೊಳಿಸಿ, ಆ ಸತ್ಯ ಸದಾಚಾರವನ್ನು ಲಿಂಗಮಯಗೊಳಿಸಿ ಅವರು ಈ ಲೋಕಕ್ಕೆ ದೊಡ್ಡವರು ಅನಿಸ್ಕೊಂಡ್ರು ಅಂತ ಬಸವಣ್ಣನವರ ಕುರಿತು, ಅವರ ಸದಾಚಾರದ ಇರುವನ್ನು ಕುರಿತು ಚನ್ನಬಸವಣ್ಣವರು ಪ್ರಭುದೇವರಿಗೆ ಈ ರೀತಿ ಅರುವುತ್ತಾರೆ, ಈ ರೀತಿ ಹೇಳ್ತಾರೆ. ಹಿಂಗೆ ಹೇಳಿದಾಗ ಇಂತೂ ಚನ್ನಬಸವರಾಜ ದೇವರು ಸಂಗನ ಬಸವಣ್ಣನ ಸರ್ವಾಚಾರ ಸಂಪತ್ತ ಕೊಂಡಾಡಿ ಪ್ರಭುದೇವರಿಗೆ ಬೆನ್ನೈಸಲು, ಆ ಪ್ರಭುದೇವರು ಬಸವರಾಜ ದೇವರು ಮಾಡುವ ದಾಸೋಹವನ್ನು ಮಥನಿಸಿ, ಅವರು ಮಾಡ್ತಕ್ಕಂಥ ದಾಸೋಹವನ್ನು ಮಥನಿಸಿ ನೋಡುವ ಪ್ರಸ್ತಾವದ ವಚನ. ಆವಾಗ ಇಷ್ಟು ಅರಿವು ಬಂತಲ್ಲ ಅವರಿಗೆ. ಅವ್ರು ಕೇಳಿದ್ರಲ್ಲ ಚನ್ನಬಸವಣ್ಣವ್ರ ಮುಖಾಂತರ ಬಸವಣ್ಣವ್ರು ಕೇಳಿದ್ರಲ್ಲ, ಆವಾಗ ಅವರು ಅವರ ದಾಸೋಹದ ವ್ಯಕ್ತಿತ್ವ ಏನಿತ್ತಲ್ಲ, ಭಾವ ಇತ್ತಲ್ಲ, ಅದನ್ನು ಮಥನಿಸಿ ನೋಡುವಂಥ ಪ್ರಸ್ತಾವದ ವಚನ ಯಾವುದು ಬರುತ್ತೆ ಅನ್ನೋದು ನಾವು ಮತ್ತೆ ಮುಂದಿನ ವಾರ ಚಿಂತನೆಗೆ ಒಳಪಡಿಸೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 95 ಚನ್ನಬಸವಣ್ಣವರ ಸಂಪಾದನೆ ಮುಂದುವರೆದ ಭಾಗ ಕುರಿತು ಮೊದಲೇ ಹೇಳ್ತಾರೆ. ಚನ್ನಬಸವಣ್ಣ ಕುರಿತು ಹೊಗಳುವಂತಹ ವಚನ ಒಬ್ಬ ವಿದ್ವಾಂಸ ಶರಣತತ್ವ ಚಿಂತಕರ ಹೇಳಿದಂಥ ವಿಷಯ ಇದು. ಮೀನು ನೀರಿನಲ್ಲಿದ್ದರೂ ನೀರನ್ನು ತನ್ನೊಳಗೆ ಬಿಟ್ಟುಕೊಳ್ಳದಂತೆ ಚನ್ನಬಸವಣ್ಣವರು ಲೌಕಿಕದೊಳಗಿದ್ದರೂ ಲೌಕಿಕವನ್ನು ತನ್ನೊಳಗೆ ಬಿಟ್ಟುಕೊಳ್ಳದಂಗೆ ಇದ್ದರು ಅನ್ನುವಂಥ ಅರ್ಥದೊಳಗೆ ಚನ್ನಬಸವಣ್ಣ ಮಹಿಮೆಯನ್ನು ಹೇಳಿದಾಗ ಅವರು ಬಸವಣ್ಣವರ ಮಹಿಮೆಯನ್ನು ಇಬ್ಬರು ಕೊಂಡಾಡ್ತಾರೆ. ಆವಾಗ ಬಸವಣ್ಣವರು ಅಂತರಂಗದ ಆಧ್ಯಾತ್ಮಿಕ ಸಾಧನೆಯನ್ನು ಬಹಿರಂಗ ಸಾಮಾಜಿಕ ಹಿತವನ್ನು ಹೆಂಗೆ ಸಾಧಿಸಿದರು ಅನ್ನೋದನ್ನು ಇದುವರೆಗೆ ನಮ್ಮ ಕಣ್ಣಿಗೆ ಕಟ್ಟುವಂತೆ ಆ ಶೂನ್ಯ ಸಂಪಾದನೆ ಭಾಗವನ್ನು ನಮಗೆ ಉಣಬಡಿಸಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಅದೇ ರೀತಿ ಇಲ್ಲಿ ನಡೆದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ. ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣವಾಸನೆ ಬಸವಣ್ಣ. ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ. ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ. ನಿಷ್ಕಲಲಿಂಗವೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ. ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣವೇ ಬಸವಣ್ಣ. ಭವಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೇ ಬಸವಣ್ಣ. ಶಂಕರ ನೀನೇ ಬಸವಣ್ಣ. ಮಂಕುಮಾನವರ ಮದವನು ಹರಸಿದ ಮಹದೇವ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ. ಮಹದೊಳಗೆ ನೀ ಮಹವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ. ಬೇಗನೆ ಬಾರೈ ಬಸವಣ್ಣ. ಜಯ ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಶ್ರೀ ಗುರು ಬಸವಲಿಂಗಾಯ ನಮಃ.
ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ
ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ